ಜಯತು ಜಯ ಮುನಿ ವಂದ್ಯ ಸದ್ಗುರು ಸಿದ್ಧರಾಜ ದಯಾಳುವೆ ಭಯ ನಿವಾರಕ ನಿನ್ನ ಕೃಪೆಯಿಂದಹುದು ಸಂಸ್ಕೃತಿ ನಾಶವೇ ಮೋಹ ಸರ್ಪವು ಸುತ್ತಿ ಬಿಗಿದ ಜ್ಞಾನ ಬಾಲನ ಬಿಡಿಸಿದೆ ಇಹದ ದುಃಖಗಳಿಂದ ತಾರಿಸಿ ಶಾಂತಿಯ ಕಟಾಕ್ಷದಿ ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 16ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ರೂಪಕೃಷ್ಣ ಮತ್ತು ಆತನ ಧರ್ಮಪತ್ನಿ ಭಾಗ್ಯವತಿ ಬಾಯಿ ಅಂತೇಳಿ ರೂಪಕೃಷ್ಣನಿಗೆ ಅವನಿಗೆ ದೈವಭಕ್ತಿ ಗುರುಭಕ್ತಿ ಅನ್ನತಕ್ಕಂಥದ್ದು ಪ್ರಾರಂಭದಲ್ಲಿದ್ದಿದ್ದಿಲ್ಲ. ಅವನು ನಾಸ್ತಿಕನಾಗಿದ್ದ. ಆದರೆ ಭಾಗ್ಯವತಿಯ ಬಾಯಿಯನ್ನು ಕೈ ಹಿಡಿದ ಬಳಿಕ ಆಕೆಯ ಒಂದು ಮಾರ್ಗದರ್ಶನದಂತೆ ಹೇಳುವಿಕೆಯಂತೆ ಆ ಮಹಾತ್ಮೆಯನ್ನು ತಿಳಿಸುವಂತೆ ದೈವದ ಮಹಾತ್ಮೆ, ಗುರುವಿನ ಮಹಾತ್ಮೆ, ಮಂತ್ರದ ಮಹಾತ್ಮೆ, ಭಕ್ತಿಯ ಮಹಾತ್ಮೆ ಇವೆಲ್ಲವನ್ನು ಹೇಳಿ ಹೇಳಿ ಧರ್ಮ, ಸತ್ಯ, ನ್ಯಾಯ ಇಂಥದ್ರೊಳಗೆ ಹೋಗಬೇಕೆನ್ನುವಂಥ ಮಾರ್ಗದರ್ಶನ ಮಾಡಿದರು. ಹಿಂಗೆ ಮಾಡೋರಿಗೆ ಮಾತ್ರ ಧರ್ಮಪತ್ನಿ ಅಂತಾರೆ. ಅವ್ರಿಗೆ ಅನ್ನೋದಂತೂ ಧರ್ಮಪತ್ನಿ. ಧರ್ಮ ಮಾರ್ಗದಲ್ಲಿ ಅವರನ್ನು ತೊಡಗಿಸುವಂತಹ ಕಾರ್ಯ ಮಾಡ್ತಿದ್ರೆ ಮಾತ್ರ ಧರ್ಮಪತ್ನಿ ಅನ್ನೋದಕ್ಕೆ ಸಾರ್ಥಕವಾಗುವಂತಹದ್ದಾಗುವುದು. ಮತ್ತೆ ಅದಕ್ಕೆ ತೊಡಕ ಮಾಡ್ತತ್ತು ಅನ್ಯಾಯ ಮಾರ್ಗಕ್ಕೆ, ಅನೀತಿ ಮಾರ್ಗಕ್ಕೆ, ಅಧರ್ಮ ಮಾರ್ಗಕ್ಕೆ ಸುಮ್ಮನಿದ್ರು ಒಂಥರ ಪ್ರಚೋದನ ಕೊಟ್ಟಂಗನ. ಅದು ಸುಮ್ಮನಿರ್ತಾರೆ, ಏನು ಮಾತಾಡಲಿಲ್ಲಂಗ. ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತೀವಿ. ಮೌನವಾಗಿರೋದಂದ್ರೆ ಸಮ್ಮತಿ ಪಟ್ರವರು ನಮ್ಮ ವ್ಯವಹಾರಕ್ಕೆ ಅಂತೇಳಿ. ಮೌನವಾಗಿರಬಾರದು ಅವರು ಅನ್ನುವಂಥದ್ದು ನೇಮ. ಅವರು ನಾವು ಆ ಕಡೆಗೆ ಈ ಕಡೆಗೆ ಮನಸ್ಸು ಹರಿದಾಡ್ತತ್ತು ನಮ್ದು ಅಂದಾಗ ಅದನ್ನು ಒಂದು ಕಡೆಗೆ ಕೂಡಿಸ್ತಕ್ಕಂಥದ್ದು ಅವರ ಕರ್ತವ್ಯವಾಗಿರ್ತಕ್ಕಂಥದ್ದು. ಸುಮ್ಮನಿರಬಾರದು ಎನ್ನುವಂಥದ್ದು ತತ್ವ.
ಆದರೂ ಇವರು ವಾಕ್ ಚಾಣಕ್ಷತನದಿಂದ ಅವರು ಸುಮ್ಮನೆ ಮಾಡ್ತಾರೆ. ಯಾವ್ಯಾವುದೋ ರೀತಿಯಾಗಿರುವಂಥ ಬೆದರಿಕೆಗಳನ್ನು ಹಾಕಿ ಸುಮ್ಮನೆ ಮಾಡ್ತಿರ್ತಾರೆ. ಆದರೂ ಸುಮ್ಮನೆ ಇರಬಾರ್ದು. ಸುಮ್ಮನೆ ಇರದೇ ಇದ್ರೆ ಧರ್ಮಪತ್ನಿ ಅನ್ನಬೇಕು. ಆ ರೀತಿಯಾಗಿರುವಂಥ ಧರ್ಮಪತ್ನಿ ಆಗಿರುವಂಥ ಭಾಗ್ಯವತಿ ಬಾಯಿ ಆಗಿರ್ತಕ್ಕಂಥವಳು ಜುಲುಮಿಂದ ಕರ್ಕೊಂಬರೋದು ಹೋಗೋದು ಹೀಗೆಲ್ಲ ಬರ್ತಾ ಅವನಿಗೆ ಸಂಸ್ಕಾರಗಳು ಬಹುಜನ್ಮದ ಪುಣ್ಯನೂ ಇರಬೇಕು ಅಂತ ಧರ್ಮ ಬೋಧಿಸುವಂತ ಪತ್ನಿ ಸಿಗಬೇಕಾದ್ರೆ ಪುಣ್ಯನೂ ಇರಬೇಕಾಗ್ತದೆ. ಆವಾಗ ಆ ರೀತಿ ಬರ್ತಾ ಹೋಗ್ತಾ ವೈಭವ, ಸಂತೋಷ, ಸಂಭ್ರಮ, ಆನಂದ ಇಲ್ಲಿ ಅದರಾಗೂ ಅವನಿಗೆ ಆಗ್ತಾ ಇದ್ದಿಲ್ಲ. ಹೀಗಾಗಿ ಸದ್ಗುರುವಿನಲ್ಲಿ ಕೊನೆಗೆ ಅಕ್ಕಿಗಿಂತ ವಿಶ್ವಾಸವೆನ್ನುವಂತಹದ್ದು ಅವನಿಗೆ ಮೂಡುವಂತಹದ್ದಾಯ್ತು. ಈವರು ವಿಶ್ವಾಸದಿಂದ ಸದ್ಗುರುವಿನ ಸೇವಾ, ಭಜನೆ, ಸ್ತೋತ್ರ, ಧ್ಯಾನ, ಉಪದೇಶಾಮೃತ ಇವೆಲ್ಲವನ್ನು ತಾವು ಮಾಡ್ತಾ ಕೇಳ್ತಾ ಆನಂದ ಪಡ್ತಾ ಅದರೊಳಗೆ ಒಂದು ಉನ್ಮಾದ ಸ್ಥಿತಿ ಅನ್ನುವಂಥದ್ದು ಬರ್ತದೆ. ಉನ್ಮಾದ ಸ್ಥಿತಿ ಅನ್ನುವಂಥದ್ದು ಕೇಳ್ತಾ ಭಜನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಮನಸ್ಸಿನಲ್ಲಿ ನಮಗೆ ಗೊತ್ತಾಗದ ರೀತಿಯಾಗಿ ಅದು ತಾನು ಒಳಗೆ ಸಂತೋಷ ಅನ್ನುವಂಥದ್ದು ಅದು ಅಭಿವ್ಯಕ್ತಿ ಆಗ್ತಾ ಇರ್ತದೆ. ಇದ್ದ ಸಂತೋಷ ಅನ್ನುವಂಥದ್ದು ಅಭಿವ್ಯಕ್ತಿ ಆಗ್ತಾ ಇರ್ತದೆ. ಒಳಗಿರದ ಅಭಿವ್ಯಕ್ತಿ ಆಗ್ತದೆ. ಒಳಗಿರದ ಅಭಿವ್ಯಕ್ತಿ ಮಾಡುವಂಥದ್ದೇ ಶಾಸ್ತ್ರದ ಉದ್ದೇಶ. ಒಳಗಿರುವುದು ಅಭಿವ್ಯಕ್ತಿ ಮಾಡಿಸುವಂಥದ್ದೇ ಸದ್ಗುರುವಿನ ಉದ್ದೇಶ. ಇರ್ತಕ್ಕಂಥದ್ದನ್ನು ಪ್ರಕಟ ಮಾಡಿಸ್ಬೇಕು, ಇಲ್ಲದೆ ಇರ್ತಕ್ಕಂಥದ್ದನ್ನು ಬಿಡಿಸ್ಬೇಕು. ಇದೇ ಹೋಗಿರ್ತಾರೆ. ಇಲ್ಲದೆ ಇರ್ತಕ್ಕಂಥದ್ದನ್ನು ಬಿಡಿಸಿಬಿಟ್ರು ಅಂದ್ರೆ ಅಭಿಮಾನ, ಅಹಂಕಾರ, ಮಮಕಾರ, ಅರಿಷಡ್ವರ್ಗಗಳು ಇವುಗಳೇನಿದಾವಲ್ಲ ಇವನ್ನೆಲ್ಲ ಬಿಡಿಸಿಬಿಟ್ರು ಅಂದ್ರೆ ಅದು ಅಭಿವ್ಯಕ್ತಿ ಆಗುವಂತಹದ್ದಾಗೋದು. ಅದನ್ನೇ ಅವರು ಬಿಡಿಸುವಂತಹ ಕಾರ್ಯವನ್ನ ಅನೇಕ ರೂಪದಿಂದ, ಸೇವಾ ರೂಪದಿಂದ, ಭಜನೆ ರೂಪದಿಂದ, ಸ್ತೋತ್ರ ರೂಪದಿಂದ, ಧ್ಯಾನ ರೂಪದಿಂದ, ಸಮಯದಲ್ಲಿ ಉಪದೇಶ ರೂಪವಾಗಿರುವಂತ ಶಿಕ್ಷೆಯಿಂದ. ಉಪದೇಶ ಮೊದಲು ಶಿಕ್ಷೆ ಆದಂಗೆ ಆಕತಿ, ಆನಂತರ ಅಮೃತವಾಗ್ತದ. ಉಪದೇಶಾಮೃತ ಮೊದಲು ಶಿಕ್ಷೆ ಅನಿಸ್ದಂಗೆ ಆಕತಿ, ಆಮೇಲೆ ಅದು ಅಮೃತ ಅನ್ನುವಂತಹದ್ದಾಗುತ್ತದೆ. ಈಗ ಸಾಲಿಗೆ ಹೋಗ್ತಾ ಹುಡ್ರು ಅಭ್ಯಾಸ ಮಾಡಿಸ್ಬೇಕಾದ್ರೆ ಅದು ಶಿಕ್ಷೆ ಅನಿಸಿರ್ತದೆ ಅವರಿಗೆ. ಆ ಅಭ್ಯಾಸದಾಗ ಉತ್ತೀರ್ಣ ಆಗ್ತಾ ಹೋದಂಗೆ ಅವರಿಗೆ ಮುಂದಿನ ಎಲ್ಲ ಸೌಲಭ್ಯಗಳು, ಎಲ್ಲ ಸಹಕಾರಗಳು, ಎಲ್ಲ ಅವರಿಗೆ ಮಾನ ಮರ್ಯಾದೆ, ಅಧಿಕಾರ, ಅಂತಸ್ತು ಎಲ್ಲ ಬರ್ತಕ್ಕಂಥ ಮೊದಲು ಶಿಕ್ಷೆ ಆಗ್ತದೆ. ಮೊದಲು ಆ ಹುಡುಗರಿಗೆ ಮಗ್ಗಿ ಗಟ್ಟಿ ಮಾಡಿಸೋದು ಶಿಕ್ಷೆ ಆಗ್ತತಿ. ಆಮೇಲೆ ಅದೇನು ಹೋಮ್ವರ್ಕ್ ಏನಂತಾರಲ್ಲ ಅದು ಶಿಕ್ಷೆ ಆಗ್ತದೆ. ಅದು ಮೊದಲಿಂದ ರೀತಿ ಬೇರೆ, ಈಗಿನ ರೀತಿ ಬೇರೆ ಆಗೈತೆ ಅಷ್ಟೇ. ಇದು ನಿಜವಾಗಿ ಶಿಕ್ಷೆನೇ. ಅದು ಈಗ ಕೊಡ್ತಾ ಇದಾರಲ್ಲ ಇದು ನಿಜವಾದ ಶಿಕ್ಷೆ, ಕೊನೆಗೂ ಶಿಕ್ಷೆ, ತಮಗೂ ಶಿಕ್ಷೆ, ಅಂತ ಶಿಕ್ಷಣ ಆಗಿರ್ತಕ್ಕಂಥದ್ದಾಗಿರ್ಬೋದು. ನಾವು ನೋಡ್ತಿರ್ತೇವೆ. ನಿಮ್ಮ ಹೋಗ್ಬೇಕಂದ್ರೆ
ಅವೇನೊಂದು ಹಾವಣಿನ ಕತ್ತಿ ಮೇಲೆ ಹೇರೋವಷ್ಟು ಪುಸ್ತಕಗಳು ಇರ್ತಾವ ಸಣ್ಣ ನೋಡ್ರ ಮೇಲೆ, ಅವು ಹೊತ್ಕೊಂಡು ಹೋಗ್ತಿರ್ತವೆ. ಏನಿದು ನಿಜವಾದ ಶಿಕ್ಷಣ ಅದು. ಆದರೆ ಮುಂದೆ ಅದರಿಂದ ಪರಿವರ್ತನವಾಗುವಂಥ ಶಿಕ್ಷೆ ಅಲ್ಲ. ಆ ಶಿಕ್ಷೆಯನ್ನು ಇಟ್ಕೊಂಡು ತಮ್ಮ ಒಂದು ಸಾಮರ್ಥ್ಯ ಬಂದಾಗ ಅದನ್ನೆಲ್ಲ ಪ್ರತಿಯಾಗಿ ತೀರಿಸಿ ಅಂತಾರೆ ತಂದೆ ತಾಯಿಗಳ ಮೇಲೆ. ಅದು ಒಳಗೆ ಸುಪ್ತವಾಗಿರ್ತತಿ. ಅದನ್ನು ಅನುಭವಿಸಿ 5 ಗಂಟೆಗೆ ಎಬ್ಸೋದು, ಆಮೇಲೆ ಅಲ್ಲಿಗೆ ಕಳಿಸೋದು, ಅಲ್ಲಿಂದ ಮತ್ತೆಲ್ಲಿಗೆ ಕಳಿಸೋದು, ಮತ್ತೆಲ್ಲಿಗೆ ಏನು ಒಂದು ದಿವಸನೂ, ಒಂದು ಶನಿವಾರ, ಒಂದು ಭಾನುವಾರ, ಒಂದು ಪುರುಸೊತ್ತು, ಇವರಂತೂ ತೀರ್ತು ಬಿಡು. ಇವ್ರು ಬರೇ ತಮ್ಮ ದುಡ್ಡು ಅವನ್ನೆಲ್ಲರ ಕರ್ಕೊಂಡು ಹೋದ್ರು, ಮನಸ್ಸಿಗೆ ಸಂತೋಷ ಪಡಿಸಿದ್ರು, ಆನಂದ ಪಡಿಸಿದ್ರು, ಬಹಿರ್ಮುತ್ತಿಗೆ ಒಯ್ದ್ರು, ಏನೇನಿಲ್ಲ. ಈ ಶಿಕ್ಷೆ, ಈ ಶಿಕ್ಷಣ ಇತ್ತೀಚಿನದ್ದು ದೇಶಕ್ಕೂ ಶಿಕ್ಷೆ ಆಗ್ತಾ ಐತಿ, ಸಮಾಜಕ್ಕೂ ಶಿಕ್ಷೆ ಆಗ್ತಾ ಐತಿ, ಪರಿಸರಕ್ಕೂ ಶಿಕ್ಷೆ ಆಗ್ತಾ ಐತಿ, ಹುಟ್ಟಿಸಿದರಿಗೂ ಶಿಕ್ಷೆ ಆಗ್ತಾ ಐತಿ. ಆದರೆ ಹಿಂದಿನದ ರೀತಿನೇ ಬೇರೆ ಆಗಿರ್ತಕ್ಕಂಥದ್ದಿತ್ತು. ಅವರು ಶಿಕ್ಷಣ, ಶಿಕ್ಷೆ, ಯಾರು ರಾಜ್ಕುಮಾರ್ ಆಗಲಿ, ಚಕ್ರವರ್ತಿ ಮಕ್ಕಳಾಗಲಿ, ಅವರೆಲ್ಲರೂ ಅಲ್ಲಿರ್ತಕ್ಕಂಥದ್ದನ್ನು ಸೇವೆ ಮಾಡಬೇಕು. ಆಮೇಲೆ ಅವ್ರು ಹೇಳಿದಂಗೆ ಕೇಳಬೇಕು, ಧ್ಯಾನ ಮಾಡಬೇಕು, ಸ್ತೋತ್ರ ಮಾಡಬೇಕು, ಜಪ ಮಾಡಬೇಕು, ಸತ್ಯ, ಧರ್ಮ, ನ್ಯಾಯ, ನೀತಿಗಳ ಬಗ್ಗೆ ತಿಳ್ಕೊತಾ ಇರಬೇಕು, ಗುರು ಹಿರಿಯರಿಗೆ ಗೌರವ ಕೊಡ್ತಿರ್ಬೇಕು. ಅವರ ಮಾತೃಭಕ್ತಿ, ಪಿತೃಭಕ್ತಿ, ದೈವಭಕ್ತಿ, ಗುರುಭಕ್ತಿ ಇವೆಲ್ಲವನ್ನು ಅವರು ನೀತಿ ಪಾಠಗಳು ಅಂತೇಳಿ ಬಹಳಷ್ಟು ಇದ್ದುವು ಹಿಂದೆ. ಈಗ ಪಠ್ಯ ಪುಸ್ತಕದೊಳಗೆ ನೀತಿ ಪಾಠಗಳಿಲ್ಲ, ಪದ್ಯಗಳಿಲ್ಲ, ಹಿಂದಿನವೇನು ಏನಿಲ್ಲವೇ ಇಲ್ಲ. ಅಸಾರವಾಗಿರುವಂಥ ಶಿಕ್ಷಣವಾಗಿರ್ತಕ್ಕಂಥದ್ದಾಗಿದೆ. ಹಿಂದಿನವ್ರು ಏನೂ ಅಭ್ಯಾಸ ಮಾಡಿಲ್ಲ ಅಂದ್ರೆ ಸತ್ಯ, ಧರ್ಮ, ನ್ಯಾಯ, ನೀತಿ, ಕಥೆಗಳು, ಪುರಾಣಗಳು, ಮಹಾಭಾರತಗಳು, ಎಲ್ಲ ಇತಿಹಾಸಗಳನ್ನ ತಾವು ತಿಳ್ಕೊಂಡಿರ್ತಿದ್ರು. ಏನು ಗೊತ್ತಿಲ್ಲ ಈಗಿನವ್ರಿಗೆ, ಏನು ಗೊತ್ತಿಲ್ಲ. ತಮ್ಮ ಅಭ್ಯಾಸದ್ದೇ ತಮಗೆ ಗೊತ್ತಿಲ್ಲ ಅವರಿಗೆ. ತಾವೇನಾಗಿದ್ದೇವೆ ಅನ್ನೋದು ತಮಗೆ ಗೊತ್ತಿಲ್ಲ. ಆದರೆ ಇಂಥದ್ದಾಗಿದ್ದೇನೆ ಅಂತ ಅಂತಿರ್ತಾರಂಗ ಹೆಮ್ಮೆ. ಪರೀಕ್ಷೆ ಮಾಡಿದಾಗ ಏನು ಹೊರಳಿರೋದಿಲ್ಲ. ನಮ್ಮ ತಣಿಗೇರಿ ಕಮಲವನ ಮಗ MBA ಆಗಿದ್ದಾನ. ಅದೆಂತದಪ್ಪ ಡಿಗ್ರಿ, ಅದಕ್ಕೆ ಏನಂತಾರ? ಹಾ, ಎಷ್ಟಾದ್ರೊಳಗೆ ವಿದ್ಯಾಭ್ಯಾಸಗಳ ಅಳವಡಿರ್ಬೇಕು ಅವನಿಗೆ. ಒಂದು 70 ಚೀಲದ ಭತ್ತದ್ದು, 70 ಕ್ವಿಂಟಲ್ ಭತ್ತದ್ದು ಈ ರೇಟ್ನಾಗ ಲೆಕ್ಕ ಮಾಡಪ್ಪ ಅಂದ್ರೆ ಒಂದು ಅರ್ಧ ತಾಸು ತಗಂದ. MBA ಆದನು. ಅವನ್ ಪರೀಕ್ಷೆ ಮಾಡಕ್ಕೆ ಕುಂಡ್ರಿಸ್ಕೊಂಡ್ವಿ. ಅವನು ಏನು ಓದ್ದೇನು, ಹೊಲ ಮಾಡಿದಾನ, ಅವ್ನು ಬಂದು ಇಷ್ಟ ಆಗದೆ ಅಂತ ಅವನು ಹೇಳ್ತಾನ, ಅಷ್ಟಾಗಲ್ಲ ಅಂತ ಅವನು ಹೇಳ್ತಾನ. ಹೆಂಗ ತಿಕ್ಕಾಡಿದ್ರಿ ಬಿಳಾರು, ತಿಕ್ಕಾಡ್ದು ಇಲ್ಲ 5-6 ಎಷ್ಟು ಅಂತ ಕೇಳಿದ್ವಿ ಅವನಿಗೆ. ಒಂದು 45 50 ಹೇಳ್ಬಿಟ್ಟ. ಆಮೇಲೆ ಬಿಡ್ಲಿಲ್ಲ, ಸರಿಯಾಗಿ ಮಾಡು ಅಂತ ಅಂದ್ವಿ. ಅಲ್ಲಿ ಭಾಗಕಾರ ಮಾಡಕ್ ಬರಲ್ಲ, ಗುಣಾಕಾರ ಮಾಡಕ್ ಬರಲ್ಲ, ಕಳೆಯಕ್ ಬರಲ್ಲ, ಕೂಡ್ಸಕ್ ಬರಲ್ಲ. ಅವನೇನಿದ್ರು 5 ಬಟನ್ ಅದಾಗಿದ್ರು ಪಾಡಾಕತ್ತಜ ಅಂತ ಅಂದ. ಅದಿದ್ರೆ ನಾವು ಮಾಡ್ಕೊಂಡಿದ್ವಿ, ಅದು ಕೆಟ್ಟತಿ, ಅದಕ್ಕೆ ನಿನ್ನ ಹಚ್ಚೇವಿ ಅಂತ ನಾವು ಅಂದ್ವಿ. ನಾವು ಮಾಡಿ ಇಟ್ಕೊಂಡಿದ್ದು ಅವನು ಪರೀಕ್ಷೆ ಮಾಡ್ಬೇಕಲ್ಲ.
ಅವನೇನು MB ಆಗಿದ್ದೇನೆ ಅಂದ್ರೆ ಮನೆಗೆ ಒಂದು ಕಸ ಹೊಡೆಯಲ್ಲ, ಇಲ್ಲಿ ಬಂದ್ರೆ ಕಸ ಹೊಡೆಯಲ್ಲ, ಏನ ಟಾಪ್ ಟೀಪ ಡ್ರೆಸ್ ಹಾಕ್ಯಂದು ಒಂದು ಹೆಂಗಾರ ಮಾಡಿ ಹದ ಹಾಕೋಣ ಅಂತೇಳಿ ಭಾಳ ಪ್ರಯತ್ನ ಮಾಡಿದ್ವಿ, ಕರೆಸಿ ಇಟ್ಕೋಬೇಕು ಅಂತೇಳಿ. ಬಗ್ಲಿಲ್ಲ, ಹೊಟ್ಟೋಗ್ಬಿಟ್ಟ ಬೆಂಗಳೂರು ಕಡೆ. ಮತ್ತೆ ಗೊತ್ತಾದ ಅಜ್ಜನ ಕೈಗಳು ಸಿಕ್ಕರೆ ಪಜಿತಿ ಆಗ್ತಾನೆ ನಾನು ಅಂತ. ಇನ್ನೊಬ್ಬನೇನೋ ಮಾಡಿ ಒಂದು 3-4 ತಿಂಗಳು ಇಟ್ಕೊಂಡು ಅವ್ನು ಒಂದು ಸ್ವಲ್ಪ ದಾರಿ ತಂದ್ವಿ. ಹುಟ್ಟು ಸೋಂಬೇರಿಗಳು ಅವರಷ್ಟು 9 ಗಂಟೆಗೆ 10 ಗಂಟೆಗೆ ಹೇಳೋದು, ಯಾವಾಗೋ ಸ್ನಾನ, ಯಾವಾಗೋ ಉಣ್ಣೋದು, ಏನೋ ಮಾಡೋದು, ಏನು ಜವಾಬ್ದಾರಿ ಇಲ್ಲ ಅಷ್ಟೆಲ್ಲ ಇದ್ರೂ ಕೂಡ ಎಲ್ಲ ತಂದು ಹಾಕ್ಯಂಡು ಅಷ್ಟು ದಿವಸ ಅವನೊಬ್ಬ ಮನೆಯಾಗಿರೋನ್ನ ಸರಿ ಮಾಡಿದೆ. ಇವನ್ನ ಮಾಡಬೇಕು ಕೆಲಸ ಇಲ್ಲ ಅಂದ. ಬರೋ ಒಂದು 15 ದಿವಸ ಅಂತ ಹೇಳಿದ್ರು, ಬರಲಿಲ್ಲ ಅವನು. ಹೋಗ್ಬಿಟ್ರೆ ನಾನು ಅಜ್ಜ ಪಜಿತಿ ಗಿಡಿಸ್ತಾನ ಅಂತೇಳಿ. ಆದರೂ ಬಂದು ಸಿಕ್ಕದ್ದ ಒಂದು ದಿವಸ ರಜಾ ಅಂತೇಳಿ, ಈಟ್ರ ಮಾಡೋ ನಿಮಗೆ ಅಂತೇಳಿ ಅಷ್ಟು ನೀವು ಮಾಡಿಸಿ ಬಟ್ ಇನ್ನೊಂದು ಬರೆದ್ರಾಗ ಎಲ್ಲ ಕಲ್ತ್ಕೊಂಬರ್ತಾನದ ಅಂತ ಹೇಳಿ ನಾನು ನೋಡ್ಬೇಕು ಅದನ್ನು. ಅಂದರೆ ಯಾವ ಮಟ್ಟಕ್ಕೆ ಬಂದೈತಿ ಈಗಿಂದು, ಯಾವ ಮಟ್ಟಕ್ಕೆ ಬಂದೈತಿ. ಆ ದೃಷ್ಟಿಯಿಂದ ಮೊದಲು ಹೇಳಿದ್ರು, ಮನೆಯು ಮೊದಲ ಪಾಠಶಾಲೆ ಅಂತ. ಮೊದಲೇ ಈಗ ಹಂಗಲ್ಲ, ಏನು ಎದ್ಬಿಟ್ಲೆ ಓಡಿಸೋದು ಅಷ್ಟೇ ಕೆಲಸ, ತಾವೆತ್ಲಾಗಾರ ಓಡಿ ಹೋಗೋದು. 5 ತಿಂಗಳು 6 ತಿಂಗಳು ಇದ್ದಂಗೆ ದೊಡ್ಡ ಸಿಟಿಯಾಗ ಒಂದು ಕಡೆ ಬಿಟ್ಟು ಹೋಗ್ಬಿಡ್ತಾರೆ ಜಪಾನ ಮಾಡಕ್ಕೆ. ಅದು ಹಾಲು ಕುಡಿಸೋದು ಅದು ಇದು ಎಲ್ಲ ನೀನೇ ಮಾಡ್ಕೊಂತೀರೋ ಅಂತೇಳಿ ಅವ್ರ ಕೈಗೆ ತಯಾರಿಯಾಗಿರ್ತಾವೆ. ಇವರಿಬ್ಬರು ಕೆಲಸ ಬಿಡೋತ್ತಿಗೆ 9-9:30 ಆಕತಿ. ಅತ್ಲಿಂದ ಅಲ್ಲೇ ಎಲ್ಲಾರ ಉಂಡು ಅದು ಮಕ್ಕಳನ್ನ ಕೂಸಿ ಎತ್ಕೊಂಡು ಮನೆಗೆ ಬಂದು ತೋಟದಾಗ ಹಾಕಿ ಮತ್ತು ಮುಂಜಾನೆ ಹೇಳಕ್ಕಿಂತ ಮುಂಚೆನೇ ಎತ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಹೋಗ್ತಿರ್ಬೇಕಲ್ಲ 50-60 ಕಿಲೋಮೀಟ್ರ್. ಯಾವ ಮಕ್ಕಳು, ಯಾವ ಸಂಸ್ಕಾರ, ಅಧೋಗತಿ ಸಂಸ್ಕಾರವಾಗಿರ್ತಕ್ಕಂಥ. ಆದ್ರಸಿಂದ ಆ ಸಂಸ್ಕಾರವೆನ್ನುವಂಥದ್ದು ರೂಪಕೃಷ್ಣನಿಗೆ ಬರುವಂಥದ್ದಾಯಿತು ಧರ್ಮಪತ್ನಿಯ ಒಂದು ಪ್ರಭಾವದಿಂದ ಅಂಥೇಳಿ. ಅವ್ರಿಗೆ ಬರೀ ಪತ್ನಿ ಅಂತ ಹೆಸರಲ್ಲ, ಧರ್ಮಪತ್ನಿ ಅಂತ. ತಾಳಿ ಕಟ್ಸ್ಬೇಕಾದ್ರೆ ಹೇಳ್ತಾರಲ್ಲ, ಗೊತ್ತಾಗಿಲ್ಲಪ್ಪ ಇತ್ತೀಚೆಗೆ ಧರ್ಮಪತ್ನಿಗೆ, ಧರ್ಮಪತ್ನಿಯವರು ಅಂತೇಳಿ, ನಿಮ್ಮ ಪತಿದೇವರು ಅಂತೆಲ್ಲ ಹೇಳೋ ಕೆಲವು ಶಬ್ದಗಳು ಇರ್ತಾವೆ. ಲಗ್ನ ಮಾಡಬೇಕಾರೆ ಇವ್ರಿಗೆ ಗೊತ್ತಿರ್ತಾವೆ, ಎಲ್ಲ ಗೊರ್ತು ಮಾಡೋಣ ಅಂತ ಐನೇರು ಹೇಳ್ತಿರ್ತಾರೆ. ಆ ಕೈಲಾಸ ಸಮಾರಾಧನೆ ಪರ್ವ ಅಂದ್ರೆ ಹಾಕಿರ್ತಾರೆ ಇಂಥವ್ರ ಧರ್ಮಪತ್ನಿಯವರು, ಇಂಥವರ ಧರ್ಮಪತ್ನಿಯವರು ಮರಣವಾಗಿದ್ದಕ್ಕೆ ಮೃತರ ಆತ್ಮಶಾಂತಿಗಾಗಿ ಕೈಲಾಸ ಸಮಾರಾಧನೆ, ವೈಕುಂಠ ಸಮಾರಾಧನೆ, ದುಃಖ ತಪ್ತರು ಅಂತ. ಪತ್ರಿಕೆಗಳು ಮಾತ್ರ ದುಃಖ ತಪ್ತರು ಅಂತ ಇರ್ತದೆ. ಯಾರ್ಯಾರಿಗೆ ಎಷ್ಟೆಷ್ಟು ಸಂತೋಷ ಆಗಿರ್ತದೋ ಗೊತ್ತೇ ಇಲ್ಲ. ಅದು ಸತ್ ಕೂಡ್ಲೇನ ದುಃಖನೂ ಕೆಲವರಿಗೆ ಆಗಿರ್ತತಿ. ಅಂದ್ರೆ ಅವನಿಂದ ಏನಾರ ಪ್ರಯೋಜನ ಆಗ್ತಿದ್ರೆ ಮಾತ್ರ ದುಃಖ ಆಗ್ತತಿ. ಅವನ ಪಾಪ ನೆಲ ಕಟ್ಟಿ ಅದಾಗಿ ಇದಾಗಿ 6 ತಿಂಗಳು ಗಂಟ್ಲೆ ಕೊಳತು ನಾರ್ತು ಅಲ್ಲೇ ಎಲ್ಲ ಮಾಡಿ ಬ್ಯಾಸತ್ತದ್ವು ಅಂದರೆ ಶಿವ ಕಣ್ಣು ಮುಚ್ಚಿದ್ದ ಪಾಡಪ್ಪ, ದೇವ್ರು ಒಳ್ಳೇದು ಮಾಡಿದ ಅಂತಾರ. ಮತ್ತಿನ್ನೂ ದುಡಿಯಾಕ ಪಡ್ಯಾಕ ಅದಕ್ಕೆ ಗಟ್ಟಿದ್ದು ಏನಾರ ಒಟ್ಟು ಅವ್ರಿಗೆ ಲಾಭ ಆಗ್ತದೆ ಹಂಗಿದ್ದೀವನು ಅಂದರೆ ಸ್ವಲ್ಪ ಅಳ್ತಾರೆ. ಹೆಂಗಿದ್ರು ಅಳ್ತಾರ ಅಂತ ತಿಳ್ಕೊಬೇಡ್ರಿ. ಕೆಲವ್ರಿಗೆ ಅಳಕ ಬರೋದಲ್ಲ, ಕೆಲವ್ರ ಮನೆಯಾಗ ಅಳಕ ಬರೋದಲ್ಲ. ಅಳಕ್ ಬ್ಯಾರ್ಯಾರು ಕರ್ಕೊಂಬಂದಿರ್ತಾರ, ಅಳಕ ಬ್ಯಾರ್ಯಾರು ಕರ್ಕೊಂಬಂದಿರ್ತಾರ. ನಾವು ಹುಬ್ಬಳ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ನಮ್ಮ ಜೊತೆ ಬಂದಿದ್ದೆ ನೀನು, ಇವನಿಗೆ ತೋರಿಸಿದ್ದೇವೆ ಅದನ್ನು. ಹಾಗಾದ್ರೆ ಬಸ್ ಶ್ರೀಮಂತ
ಮತ್ತು ನಮಗೂ ಅನಿವಾರ್ಯ ಹೋಗ್ಬೇಕಾಯ್ತು, ಅವನಿಗೊಂದು ಮಾಲೆ ಹಾಕಕ್ಕೆ ಹೋಗಿದ್ವಿ. ಇವು ಅವ್ರಿಗೆ ಹೇಳ್ತೇವೆ ಅಂತ ಅದನ್ನ ಹೇಳ್ತೇವೆ ಅಂತ ತಿಳ್ಕೊಳಂಗಲ್ಲ ನೀವು. ಇದು ಬರೋ ಪ್ರಸಂಗ ಮುಂದೆ ನಮಗ ಅಂತ ತಿಳ್ಕೊಬೇಕು, ಅದಕ್ಕೆ ಕೇಳ್ತಾ ಇದ್ದಾವೆ ಅಷ್ಟೇ. ಅದನ್ನ ಅವನು ಅಗರ್ಭ ಶ್ರೀಮಂತ, ಬಹಳಷ್ಟು ಹಗಲು ರಾತ್ರಿ ಹೋರಾಟ ಮಾಡಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಸಂಪತ್ತು ಏನು ಬಹಳಷ್ಟು ಮಾಡಿದ್ದ ಬಿಟ್ರಿ. ಅವನು ಸಾಮಾನ್ಯ ಒಂದು ಕಡೆ ಕೆಲಸದಾಗಿದ್ದಾನ. ಅವನು ಹೆಸರು ಹೇಳಬಾರ್ದು ಅಂತ ಬಿಟ್ಟದ ಇತ್ತೀಚೆಗೆ. ಹೆಸರು ತಗಂದ್ರೆ ಕೆಲವರಿಗೆ ಪಾಡಗಲ್ಲ ಅಂತೇಳಿ ಅಂತ ಹೇಳ್ಬಿಡದಪ್ಪ ಒತ್ತಟಿ ಮೇಲೆ. ಒಟ್ಟು ಇವನು ನಮ್ಮ ಜೊತೆಗೆ ಹೋದ್ವಿ. ಅವರೆಲ್ಲ ಆರಾಮ ಕೂತ್ಕೊಂಡು ಮಾತಾಡ್ಕೊಂತ ಇದ್ರು. ಅವ್ರು ಹೆಂಡ್ರು ಮಕ್ಕಳು ಅವರು ಇವರು ಎಲ್ಲ. ಆಮೇಲೆ ಅಳಕೊಂದಿಬ್ಲಾರು ಮೂವರು ಕರೆಸಿದಾರ. ಅವರು ಕೂತ್ಕೊಂಡಿದ್ರು. ಹೊರಗೆ ಒಂದು ಕಡೆ ಭಜನೆ ಹೆಚ್ಚಿದ್ರು, ಒಂದು ಕಡೆಗೆ ಹಲಿಗೆ. ಅದು ಹಲಿಗೆ ಸೌಜ್ಞೆ ಹಲಿಗೆ. ಅದು ಅವನು ಯಾರು ಬರಲಿದ್ರು ಸುಮ್ಮನಿರ್ತಾನ. ಯಾರ ಬಂದ್ರು ಹೊರಗಳರು ಅಂದ ಕೂಡಲೇ ಬಡಿಯಕ್ಕೆ ಶುರು ಮಾಡ್ತಾನೆ. ಬಡಿಯಕ್ಕೆ ಶುರು ಮಾಡಿದ ಕೂಡಲೇ ಅವ್ರು ತಯಾರಾಗ್ತಾರೆ, ಅಳಕ್ಕೆ ತಯಾರಾಗ್ತಾರೆ. ಇವರು ಅದೊಂದು ಒಂದು ಒಂದು ಹೊಂದಾಣಿಕೆ ಇರ್ತದೆ. ಅದು ಆ ಬಡ್ತಕ್ಕೂ ಈ ಅಳತಕ್ಕೂ ಅವೆಲ್ಲ ಒಂದು ಅದು ಇದು. ಬಡಿಲ್ಲ ಅಂದ್ರೆ ಮತ್ತೆ ಸುಮ್ಮನೆ ತಮ್ಮ ಸುದ್ದಿ ಅದು ಇದು ಏನೇನು ಇರ್ತಾವ ಅವನ್ನೆಲ್ಲ ಮಾತಾಡ್ತಿರ್ತಾರ. ಹಂಗೆ ಮಾತಾಡ್ಕೊಂತ ಇದ್ರು. ಅವ್ನು ನಾ ಬಂದ ಬಡಿಲ್ಲ ಹೆಲಿಗೆನ. ಅವನಿಗೆ ಎತ್ತಲಾಗ ಏನಾತ ಏನೋ ಹೊತ್ತು ಇಲ್ಲ. ನಾವು ಒಳಗೆ ತಕ್ಷಣ ಹೋಗೇ ಬಿಟ್ಟಿವೆ. ಇವರೆಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಶುರು ಮಾಡಿದ್ರು ಅವ್ರ ಅಳಾಕ. ನೋಡಿ, ಇವ್ರು ಅಳಕ್ ಕರ್ಕೊಂಬಂದ್ರ ಇವರು. ಇವರೆಲ್ಲ ಮನೆಯವರು ಇವ್ರು ನಗ್ತಾ ಇದಾರೆ. ಇವರು ರೊಕ್ಕ ಕೊಟ್ಟು ಅಳಾರ ಇವ್ರು ನೋಡುವಂತ ತೋರಿಸಿದ್ವಿ ಇವನಿಗೆ. ಯಾರು ಅಳ್ತಾ ಇಲ್ಲ, ಶಿಸ್ತಾಗಿ ಕುಂತಿದ್ದಾರೆ. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ ಕುಂತಿದಾರೆ ಇವರು. ಇನ್ನು ಹೋಗುದು ಬರೋ ತನಕ ಹೊತ್ತಾಕತಿ ಅಂತೇಳಿ. ಇವರೆಲ್ಲ ಮನೆಯವರು ಅಳ್ತಾ ಇಲ್ಲ. ಅಳಕ್ ತಂದಾರಲ್ಲ ಇವ್ರು ಬ್ಯಾರ್ಯಾರು. ಅವ್ರು ಹಾಡ್ಯಾಡ್ ಅಳಕ್ ಹತ್ತಿದ್ರು. ಅಯ್ಯೋ ನಿನ್ನ ಮಕ್ಕ ನೋಡ ಎಷ್ಟು ಚಂದ ಐತಿ, ಇನ್ನು ಜೀವದ್ದಂಗ ಅದಿಯಲ್ಲೋ, ಎಲ್ಲ ಬಿಟ್ಟು ಹೋಗ್ಬಿಟ್ಟಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಅಬ್ಬಾ ಅಂತ ಎದಿ ಬಡ್ಕೊಂಡು. ಅವ್ರಿಗೆ ಏನೂ ಇಲ್ಲ. ಅವ್ರಿಗೆ ಏನೂ ಬಿಟ್ಟೋಗಿಲ್ಲ, ಏನೂ ಇಲ್ಲ. ಅವ್ರಿಗೆ ದುಃಖನೂ ಇಲ್ಲ. ಎದಿ ಬಡ್ಕೊಂಡು ಸುಮ್ಮನೆ ನಾಟಕ ಅವ್ರದ್ದು. ಹೆಂಗ ಹೋಗಿ ಅತ್ಲ ಮಾಲಿ ಹಾಕಿ ಇವ್ರ ತಾಲ ಒಟ್ಟು ಬಂದು ಕೂತ್ಕೊಂಡು ಸಮಾಧಾನ. ಅವ್ನು ಮೊದಲು ಸಮಾಧಾನ ಇದ್ರು, ಮತ್ತೇನೆ ಸಮಾಧಾನ ಬೇಡ ಅಂತ ಹೊಂಟೋಗ್ಬಿಟ್ಟು. ಹೇಳುವ ತಾತ್ಪರ್ಯ ಇಷ್ಟೇ. ಅಳ್ತಾರೆ ಅಂದ್ರೆ ಯಾಕೆ ಹತ್ತರು ಅಂತೇಳಿ ಅದು ಹತ್ತರಿಗೆ ಗೊತ್ತು, ಸತ್ತರಿಗೆ ಅಂತೂ ಗೊತ್ತಾಗಲ್ಲ. ಇನ್ನು ಬಂದು ಹೋದವ್ರು ಅವರು ಅಳ್ತಾರ ಅಂತೇಳಿ ಇವರು ಅಷ್ಟು ಮಂದಿ ಏನೋ ಅಳ್ತಿರ್ತಾರೆ. ಮತ್ತು ಅವ್ರಿಗೆ ಲಾಭ ಇದ್ದ ಮಾತ್ರ ಸತ್ರ ಮಾತ್ರ ಭಾಳ ದಿವಸ ಹೊಯ್ಕೊಂತಾರೆ ಬಿಡ್ರಿ. ಅವ್ರು ಭಾಳ ದಿವಸ ಹೊಯ್ಕೊಂತಾರೆ ಅಂದ್ರೆ ಭಾಳ ದಿವಸ ಹೊಯ್ಕೊಂತಾರೆ. ಲಾಭ ಹೋಗ್ಬಿಡ್ತಲ್ಲ ಅಂಥೇಳಿ ನೆಲ ಕಟ್ತಾರೆ 6 ತಿಂಗಳ ಗಂಟ್ಲೆ ಏನೇನೋ ಇರ್ತಾವಲ್ಲ. ಯಾಕೆ ಕಟ್ಟಾರ, ಯಾಕೆ ಕತ್ತಾರ ಅಂದ್ರೆ ಲಾಭಕ್ಕೆ ಕತ್ತಾರ. ಯಾಕೆ ಕಳಲಿಲ್ಲ ಅಂದ್ರೆ ಲಾಭ ಇಲ್ಲದಕ್ಕೆ ಕಳಲಿಲ್ಲ. ಇಷ್ಟ ತಿಳ್ಕೊಂಬಿಟ್ರೆ ಸಾಕು. ಆದ್ರಿಂದ ಭಕ್ತಿ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ವೈರಾಗ್ಯ ಮಾರ್ಗದಲ್ಲಿ ಹಿಂಗೆ ಹಚ್ಚಿದ್ರೆ ಮಾತ್ರ. ಓಹೋ, ಇನ್ನೊಬ್ಬಂದು ಪುರಾಣ ಕೇಳೋಣ. ಕೇಳ್ತಾ ಮಕ್ಕ ಮಾಡ್ತಾನ. ಆ ಮಕ್ಕಂದರ ಶಬ್ದ ಬೀಳ್ತಾವಲ್ಲ ಅವ್ನ ಕಿವಿಗೆ. ಮಕ್ಕಂದ್ ಬೆಳ್ಕರ ಬಿಡಲ್ಲ ನೋಡ್ರಿ. ಅವ್ನು ಈಗ 2 ವರ್ಷ ಆಗ್ತಾನೆ, 3 ವರ್ಷ ಆಗ್ತದೆ, ದಿವಸ ಇರ್ತಾನ. ತಪ್ಸೋದಿಲ್ಲ. ಅವ್ನು ಬಂದು ನಿದ್ದೆ ಬಂತಂದ್ರೆ ಪ್ರಕಾಶ ಹಾಸ್ತಾರ, ಮಕ್ಕಂತಾನ. ಒಟ್ಟೇನೋ ಕೂತ್ಕೊಂಡು ಕೇಳ್ತಾನ ಅವನು. ನೋಡ್ರಿ ಹೆಂಗೆ ಕುಂತ ಶಿಸ್ತ ಕಾಲ ಮೇಲೆ ಕಾಲ ಹಾಕಿ ಅಗ್ದಿ ಏನು ಈಗೆಲ್ಲ ಜಗದ್ಗುರು ಶಂಕರಾಚಾರ್ಯ ಇದ್ದಂಗದ. ಅವರು ಹಿಂಗ ಕೊಂಡಿರ್ತಾರೆ. ಇದರಿಂದ ಸೇವೆ ಮಾಡ್ತಾ ಮಾಡ್ತಾ ಅದು ವಾಚ್ಯಾರ್ಥ ರೂಪದಿಂದ ಮಕ್ಕಳನ್ನು ಪಡೆದ್ರು ಅನ್ನತಕ್ಕಂಥದ್ದು
ಇದರ ಬರೋದೆಲ್ಲ ವಾಚ್ಯಾರ್ಥ ರೂಪದಿಂದನೇ ಇರ್ತಕ್ಕಂಥವುಗಳು ಒಂದು ರೂಪಕ ಮಾಡಬೇಕಾಗಿತ್ತಲ್ಲ, ಕೆಲವರಿಗೆ ಬೀಜ ಬಿತ್ತಬೇಕಾಗಿತ್ತಲ್ಲ. ಭಕ್ತಿ ಬೀಜವಾಗಿರುವಂಥದ್ದು ಗುರುಶ್ರೇಷ್ಠನೆನ್ನತಕ್ಕಂಥ ತಿಳ್ಬೇಕು, ಗುರು ಸಮರ್ಥನೆನ್ನತಕ್ಕಂಥ ತಿಳ್ಬೇಕು, ಶಕ್ತನಂತಕ್ಕಂಥದ್ದನ್ನು ತಿಳಿಬೇಕು ಅನ್ನುವಂಥ ಉದ್ದೇಶದಿಂದ ವಾಚ್ಯಾರ್ಥ ರೂಪದಿಂದ ಹೇಳ್ತಕ್ಕಂಥವು ಇರ್ತವೆ ಬಹಳಷ್ಟು ಅದರೊಳಗೆ. ಆದರೆ ಅಲ್ಲಿ ಜಹದ್ ಲಕ್ಷಣದಿಂದ ತಿಳಿಬೇಕು ಅನ್ನತಕ್ಕಂಥದ್ದು ನಿಯಮ. ಯಾವುದೇ ಒಂದು ಶಬ್ದವನ್ನ ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಜಹದ್ ಅಜತ್ ಲಕ್ಷಣ ಅಂತೇಳಿ 3 ಲಕ್ಷಣಗಳಿಂದ ಒಂದು ಯಾವುದೇ ಶಬ್ದ ಬಂದ್ರೆ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಅರ್ಥ ಮಾಡ್ಕೊಂತಿರ್ತಾವೆ ನಾವು, ಅದೇ ರೀತಿ ಅರ್ಥ ಮಾಡ್ಕೊಂತಿರ್ತೇವೆ. ಸಾಮಾನ್ಯವಾಗಿ ಕೇಳಿದವನು ಒಲಿ ಉರಿತಿರ್ತತಿ ಅಂತಾರೆ. ಒಲಿ ಉರಿತೈತಿ, ಒಲಿ ಉರಿತೈತಿ, ಒಲಿ ಉರಿತೈತ ಅದು ಬಿಡ್ಬೇಕು. ಒಲಿ ಉರಿತೈತಿ ಅನ್ನೋ ಶಬ್ದ ಬಿಡ್ಬೇಕು. ಕಟ್ಟಿಗೆ ಉರಿತೈತಿ ಅಂತ ಮತ್ತೊಂದು ಅರ್ಥ ತಿಳ್ಕೋಬೇಕು. ಕಟ್ಟಿಗೆ ಉರಿತೈತಿ ಅಂತ. ಹಾಗೆ ಇಲ್ಲಿ ಮಕ್ಕಳನ್ನ ಪಡೆದರು ಅನ್ನುವಂಥದ್ದನ್ನು ಹೇಳಿದರು. ಮಕ್ಕಳನ್ನ ಎಂತ ಪಡೆದರು ಅಂತಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತು, ಮುಮುಕ್ಷತ್ವ ಎನ್ನುವಂತಹ ಮಕ್ಕಳನ್ನ ಗುರು ಸೇವೆಯಿಂದ ಪಡೆದರು ಅನ್ನುವಂಥದ್ದು ಲಕ್ಷ್ಯವಾಗಿರ್ತಕ್ಕಂಥದ್ದು. ಆ ರೀತಿ ಪಡೆದಾಗ ಇವಕ್ಕೆಲ್ಲವೂ ಸಹವಾಸ ದೋಷದಿಂದ, ಸಂಘ ದೋಷದಿಂದ ಅವಕ್ಕೆ ರೋಗಗಳು ಬರ್ತವೆ ಅಂತೇಳಿ ಭಕ್ತಿಗಾಗಲಿ, ಜ್ಞಾನಕ್ಕಾಗಲಿ, ವೈರಾಗ್ಯಕ್ಕಾಗಲಿ, ಸಮಾಧಿ ಷಟ್ಕ ಸಂಪತ್ತಿಗಾಗಲಿ ಆ ಸಂಘಗಳಿಂದ ಅವು ವೈರಸ್ಸನ ಅಂತಾರಲ್ಲ ಅವರು ಡಾಕ್ಟ್ರುಗಳು, ವೈರಸ್ ಅಟ್ಯಾಕ್ ಆಗೈತೆ ನಿಮಗೆ ಅಂತ. ನೀವು ಆರೋಗ್ಯವಾಗಿ ಇದ್ರಿ, ನಿಮಗೆ ವೈರಸ್ ಅಟ್ಯಾಕ್ ಆಗೈತೆ ನಿಮಗೆ ಹಿಂಗಂತಾರ ಅವ್ರು. ಅದೇನು ವೈರಸ್ ಅಂದ್ರೆ ನಮಗೆ ಗೊತ್ತಿಲ್ಲ. ಸೋಂಕು ಆ ಕಡೆಯಿಂದ ಬರ್ತದೆ, ಗಾಳಿ ಆಗದ. ನಾವು ಸಂಘದಿಂದ ಆಕತಿ ಅಂತ ಇಷ್ಟ ಅಂದ್ಬಿಡ್ತಾವ ಅಷ್ಟ. ಸಂಘದಿಂದ ಅವಕ್ಕೆ ರೋಗಗಳು ಬರ್ತವೆ. ರೋಗಗಳು ಬರ್ತವೆ ಯಾವುದಕ್ಕೆ? ನಮ್ಮ ಸಾಧನಗಳಿಗೆ ರೋಗಗಳು ಬರ್ತವೆ ಅಂತ. ಯಾವ ರೋಗ? ಅಹಂಕಾರ ರೋಗ, ಅಭಿಮಾನ ರೋಗ, ಮಮಕಾರ ರೋಗ, ವಿಷಯೇಚ್ಛೆಗಳ ರೋಗ, ಆಶಾ ರೋಗ, ಪಾಶಾ ರೋಗ. ಒಂದು ಎರಡವು ಏನು ಅನಂತ ರೋಗಗಳು, ಅನಂತ ರೋಗಗಳು. ಒಂದು ಬಂದುಬಿಡ್ತು ಅಂದರೆ ಅದರಿಂದ ಭಾಳ ಬಂದ್ಬಿಡ್ತವೆ. ಅದು ಬಂದುಬಿಡ್ತು ಅಂದರೆ ಕೊಂತ್ಯಂಕನ ಚಿಕನ್ ಗುನ್ನಿ ಆಗಿದವ್ರು ನೋಡ್ರಿ. ಈಗೂ ಅವ್ರೇನು ಕೊಡ್ರಕ್ಕೆ ಬರಲ್ಲ, ಹೇಳಕ್ಕೆ ಬರಲ್ಲ. ಯಾಕೆ? ಚಿಕನ್ ಗುನ್ನಿ ಆಗಿತ್ತು. ಹಾಗೆ ಏನು ಒಮ್ಮೆ ಬಂದು ಬಿಡ್ತಂದ್ರೆ ನುಗ್ಗಿವೆಲ್ಲ ಕೆಡಿಸಿಬಿಡ್ತತಿ ಅಂತ, ಎಲ್ಲ ಕೆಡಿಸಿಬಿಡ್ತತಿ. ಆದ್ರಿಂದ ಆ ರೀತಿಯಾಗಿರುವಂತಹ ರೋಗವೆನ್ನುವಂಥದ್ದು ಆ ಮಗುವಿಗೆ ಬಂತು. ಆವಾಗ ವಿಶೇಷವಾಗಿ ಆ ಮನಸ್ಸಿಗೆ ಏನು ಬರ್ತದಲ್ಲ ಈ ರೋಗ, ಈ ಅಹಂಕಾರ ರೋಗ, ಈ ಅಭಿಮಾನ ರೋಗ, ಈ ಮೋಹದ ರೋಗ, ಇವಕ್ಕೆಲ್ಲ ಯಾರಿಂದಲೂ ಬಿಡಿಸಲಿಕ್ಕಾಗದಲ್ಲ. ಇವನ್ನ ಯಾವ ನೀತಿಯಿಂದನೂ ಬಿಡಿಸಲಿಕ್ಕಾಗದಲ್ಲ. ಯಾರಿಂದಲೂ ಬಿಡಿಸಲಿಕ್ಕೆ ಆಗದೇ ಇರತಕ್ಕಂಥ ರೋಗಗಳಿವು. ಆ ಧೃತರಾಷ್ಟ್ರನ ಪುತ್ರಮೋಹದ ರೋಗವನ್ನು ಭೀಷ್ಮನ ಕೈಲಿ ಬಿಡಿಸಲಿಕ್ಕಾತ, ದ್ರೋಣರ ಕೈಲಾತ, ಕೃಪಾಚಾರ್ಯ ಕೈಲಾತ, ಗಾಂಧಾರಿನೂ ಬಹಳ ಪ್ರಯತ್ನ ಮಾಡಿದ, ಆಕೆ ಕೈಲಾತ, ವಿದುರ ಬಹಳಷ್ಟು ಪ್ರಯತ್ನ ಮಾಡಿದ, ಅವನ ಕೈಲಾತ. ಆಗ್ಲಿಲ್ಲ, ಆಗಲಿಲ್ಲ, ಯಾರ ಕೈಲೂ ಆಗಲಿಲ್ಲ. ಹಾಗೆ ನಮಗೆ ಯಾವ್ಯಾವ್ದ್ರ ಮೇಲೆ ಮೋಹ ಬಿರ್ತತೋ,
ಎಲ್ಲರೂ ಮೋಹ ನುಂಗಿದವರಾಗಿರೋದ್ರಿಂದ, ಮೋಹವನ್ನುವಂತೆ ಎಲ್ಲರೂ ನುಂಗಿದ್ದೇ ಆಗಿರೋದ್ರಿಂದ ಆ ನುಂಗಿಸಿಕೊಂಡಿರ್ತಕ್ಕಂಥವರು ಮತ್ತೊಬ್ಬರನ್ನ ರಕ್ಷಣೆ ಮಾಡಲಿಕ್ಕೆ ಆಗ್ತಕ್ಕಂಥದ್ದಾಗುವುದಿಲ್ಲ. ಮತ್ತೊಬ್ಬರನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಬಾವ್ಯಾ ಬಿದ್ದು ಕುತಿಮಠ ಕೆಸರನ್ನೇ ಸಿಕ್ಕಂಡರು ಅಲ್ಲಿ ಮತ್ತೊಬ್ಬನ ಎತ್ತಿ ಮ್ಯಾಲ ಕಳ್ಸಕ್ ಬರೋದಿಲ್ಲ ಅವರಿಗೆ. ಆ ಬಾವಿಯಿಂದ ಮ್ಯಾಲಿದ್ದರೆ ಏನಾರು ಹಗ್ಗ ಬಿಟ್ಟು ಅವ್ನು ಹಿಡಿಯಿಸಿ ಎಳಿಸ್ಬೇಕ ಹೊರ್ತು ಅಲ್ಲೇ ಈ ಸಹಾಯ ಮಾಡ್ತೇವೆ ಅಂದ್ರೆ ಸೊತ್ತು ಹೋಗ್ತಾರ ಹೊರ್ತು ಈ ಹೊಳೆ ಬಿದ್ದರೆ ಹಿಡಿಯಕ್ಕೆ ಹೋಗೋದು ಬಹಳ ಮೋಸ ಅಂತೇಳಿ. ಅವ್ರು ಹೊಳೆ ಬಿದ್ದಾರೆ ಅಂತೇಳಿ ನಾವೆಲ್ಲರೂ ಹಿಡಿಯಕ್ಕೆ ಹೋಗ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮುಳುಗಿ ಉಳಿಸ್ಬಿಡ್ತಾರೆ ನಮ್ಮನ್ನು. ಅವ್ರು ಬದುಕಕ್ಕೋಸ್ಕರ, ತಾವು ಮ್ಯಾಲ ಬರೋಕ್ಕೋಸ್ಕರ ಮುಳುಗಿಸ್ಬಿಡ್ತಾರೆ. ಮುಳುಗಿಸಿ ತಾವು ಮ್ಯಾಲ ಬರಕ್ ನೋಡ್ತಾರೆ. ಎಲ್ಲದು ಅದು ಜೀವ ಪ್ರೇಮ ಅದು ಅನ್ನತಕ್ಕಂಥದ್ದು ತಾನೇ ಪರಮ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥದ್ದು ಎನ್ನುವಂಥದ್ದು ಅದು ಸರಿ ಐತದ ವಿಷಯ. ಅದು ತಾನು ಬದುಕಬೇಕು ಅಂತ, ತಾನು ಬದುಕಬೇಕು. ಆದ್ರಿಂದ ಈ ರೋಗಗಳಿಗೆ ಯಾರು ವೈದ್ಯರು ಅಂದ್ರೆ ಯಾವ ವೈದ್ಯರಿಂದನೂ ಅದು ಹರಿತಕ್ಕಂಥದ್ದಲ್ಲವೇ ಅಲ್ಲ. ಯಾರು ಯಾವ ವೈದ್ಯರಿಂದ? ಭವರೋಗ ವೈದ್ಯಂ ವೇದಾಂತ ಮೀಡ್ಯಂ ಭವರೋಗ ವೈದ್ಯಂ ಅಂತೀವಿ. ಆ ಭವರೋಗ ವೈದ್ಯನಾಗಿರ್ತಕ್ಕಂಥವನು ಮಾತ್ರ ಅದನ್ನು ತಿಳಿದು ಅದಕ್ಕೆ ಸರಿಯಾದ ಔಷಧಿಯಾಗಿರ್ತಕ್ಕಂಥದ್ದನ್ನು ಕೊಟ್ಟರೆ ಮಾತ್ರ ಅದು ನಿವೃತ್ತಿ ಆಗುತ್ತದೆ ಹೊರತು ಇಲ್ಲದ್ರೆ ನಿವೃತ್ತಿ ಆಗುವಂಥದ್ದಾಗುವುದಿಲ್ಲ. ಆದ್ದರಿಂದ ಆ ರೀತಿಯಾಗಿರುವಂಥ ಪ್ರಸಂಗ ತನ್ನ ಮಗನಿಗಾದಾಗ ಪ್ರಾರ್ಥನೆ ಮಾಡಿದಳು. ವಾಚಾರ್ಥ ರೂಪದಿಂದ ಪ್ರತ್ಯಕ್ಷನಾದರೂ ಅನುಗ್ರಹ ಮಾಡಿದ್ರು, ಸರಿ ಮಾಡಿದ್ರು ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ವೃತ್ತಿಗಳೇನದವಲ್ಲ, ವಿವೇಕ, ವೈರಾಗ್ಯ, ಜ್ಞಾನ, ಈ ಸಂಸ್ಕಾರ, ಇವೆಲ್ಲವೂ ಏನು ನಿಗ್ರಹ ಇವೆಲ್ಲ ಅದವಲ್ಲ, ಇವಕ್ಕೆ ಆಗಾಗ ಆ ರೀತಿಯಾಗಿರುವಂಥ ಪ್ರಸಂಗಗಳು ಬರ್ತವೆ. ಆದ್ರಿಂದ ಆ ಸದ್ಗುರುವಿನನ್ನು ಒಲಿಸಿಕೊಂಡಿದ್ವಿ ನಮ್ಮ ಸೇವಾ ಭಕ್ತಿಯಿಂದ ಅಂದಾಗ ನಮ್ಮ ನಿರಭಿಮಾನವಾಗಿರುವಂಥ, ನಿರ್ಮೋಹವಾಗಿರುವಂಥ, ಅಚಲವಾಗಿರುವಂಥ ಭಕ್ತಿಯಿಂದ ನಾವು ಒಲಿಸಿಕೊಂಡಾಗ ಮಾತ್ರ ಗುರುವನ್ನು ಒಲಿಸಿಕೊಳ್ಳುವುದಷ್ಟು ಸುಲಭವಲ್ಲವೇ ಅಲ್ಲ. ಮತ್ತವನ್ನು ಒಲಿಸಿಕೊಳ್ಳುವುದು ಅಷ್ಟು ದುರ್ಲಭವಲ್ಲ. ಬಹಳ ಸುಲಭ ಅಂದ್ರೆ ಬಹಳ ಸುಲಭ. 12 ವರ್ಷ ತಪಸ್ಸು ಮಾಡಿದ್ದಾರೆ, ಎಷ್ಟೋ ವರ್ಷ ತಪಸ್ಸು ಮಾಡಿದ್ದಾರೆ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ. ಆದರೂ ದುರ್ಲಭವಾಗಿರ್ತಕ್ಕಂಥ ಪ್ರಸಂಗವೈತಿ. ಆದರೆ ಗುರುವಿನ ಒಲಿಸಿಕೊಳ್ಳಲಿಕ್ಕೆ ಬಹಳಷ್ಟು ವರ್ಷಗಳು, ಬಹಳಷ್ಟು ದಿವಸಗಳು ಬೇಕಾಗಿಲ್ಲ. ಅವಕ್ಕೆ ಬಹಳಷ್ಟು ಬೇಕಾಗಿಲ್ಲ. ಮುಂದೆ ಬರ್ತಾವ ವಿಷಯಗಳೆಲ್ಲ. ಶರಣಪ್ಪನ ವಿಷಯ, ಬೋಳೆ ಭಕ್ತನ ವಿಷಯ, ಕೆಲವೆಲ್ಲ ಬರ್ತವೆ. ಅವಾಗ ಅದನ್ನು ಪ್ರಕಟ ಮಾಡೋಣ. ಏಟತ್ನಾಗ ಒಲಿಸ್ಕೊಂಡು ಎಷ್ಟು ಸಮಯದಾಗ ಒಲಿಸ್ಕೊಂಡ್ಬಿಟ್ರು ಏನಾತವ್ರದು ಅನ್ನತಕ್ಕಂಥ ಅದು ಪರೀಕ್ಷೆ ಸಮಯದಲ್ಲಿ ಅಷ್ಟು ಒಲಿಸ್ಕೊಂಡ್ಬಿಟ್ರೆ ಸಾಕು. ಹಗಲೆಲ್ಲ ಒಲಿಸ್ಕೊಳ್ಳೋದಲ್ಲ. ಅದು ಹಗಲೆಲ್ಲ ಒಲಿಸ್ಕೊಂಡಾಗ ಮೊದಲು ಪೂರ್ವಭಾವಿಯಾಗಿ ಸಿದ್ಧತೆ ಇರಬೇಕು. ಆದ್ರಿಂದ ಒಲಿಸಿಕೊಂಡು ಹೊಲದದ್ದ ನನ್ನವನು ಅಂತೇಳಿ ಮನ್ನಿಸಿದ್ದ ಅಂದ್ರೆ, ನನ್ನವನು ಅಂತ ಮನ್ನಿಸಬೇಕಾದ್ರೆ ನಾವು ಅವನ ಪ್ರೀತಿ ಮಾಡಬೇಕಾದ್ರೆ, ಅವನು ಎತ್ಕೋಬೇಕಾದ್ರೆ, ಅಪ್ಪಬೇಕಾದ್ರೆ, ಮುದ್ದಾಡಬೇಕಾದ್ರೆ, ನೋಡು ತಂದೆ ಆದಂಥವನು ಮಗನನ್ನ ಮುದ್ದಾಡಬೇಕು. ಸಣ್ಣ ವಯಸ್ಸಿನಲ್ಲಿ ಬಹಳ ಪ್ರೀತಿ ಇರ್ತದೆ ಅವನಿಗೆ. ಅವನ ಎತ್ಕೋಬೇಕು, ಮುದ್ದಾಡಬೇಕು, ಆಡಿಸ್ಬೇಕು, ಏನೋ ಅದು ಅವ್ರವ್ರಿಗೆ ಗೊತ್ತು. ಮಕ್ಕಳು ಹಡ್ದರಿಗೆ ಆಡಿಸ್ಕೊಂಡರಿಗೆ ಗೊತ್ತವು ಆ ಪ್ರೇಮ ಅನ್ನೋದು ಅಂತೂ ನೋಡ್ತಿರ್ತೀವಿ. ಅದೆಲ್ಲರ ಹೊರಗಡೆಗೆ ಹೋಗಿ ಚಪಾಟಿ ಮಾಡ್ಕೊಂಡು ಕೈ ಕಾಲು ಬಾಯಿ ಪಾಯಿ ಎಲ್ಲ ಹಚ್ಕೊಂಡ್ ಬಂದಿತ್ತು ಅಂದ್ರೆ ಇವನು ಪ್ಯಾಂಟ್ ಗಿಂಟು ಹಚ್ಕೊಂಬಂದು ನೋಡಿದ ಅಂದ್ರೆ ಚಿಚಿ ಮೊದಲು ನಿಮ್ಮ ಉಂತಲೆ ಅಂತಾನೆ. ಆಕೆಲ್ಲ ತೊಳೆದು ಬಳದು ಮೈ ತೊಳೆದು ಸೋಪ್ ಹಚ್ಚಿ ಸೆಂಟ್ ಹೊಡೆದು ಅದು ಇದು ಮಾಡಿ ಪೌಡ್ರ್ ಗಿಡ್ರ್ ಹಚ್ಚಿ ಮಸ್ತ್ ಆದಾಗಿದೆ ಹಾಕಿ ಹೊಸ ಬಟ್ಟೆ ಹಾಕಿದ ಬಳಕ ಎತ್ಕೊಂಡು ಮುದ್ದಾಡ್ತಾನೆ. ಹೌದಲ್ಲ? ನೀವು ಮುದ್ದಾಡಿರೋದು ಹಿಂಗ ಹೌದಲ್ಲ? ನೀವೇನಾರ ತೊಳೆದು ಮಾಡಿರಿ ಯಾವಾಗಾರ? ಅದು ಮೂಗುಪಾಗು ಮುಚ್ಕೊಂಡು
ಏನು ಹಣೆ ಬಾಪ ಇದು ಅಂತ ಅನ್ಕಂತ ಶಾಪಡಿಸ್ಕಂತ ಅವ್ರ ಬೈಕಂತ ಮಾಡಿ ಎಲ್ಲೇ ಬಿಟ್ಟು ಹೋಗ್ಬಿಟ್ಟದಾಳ ಅನ್ಕಂತ ಪ್ರೀತಿಯಿಂದ ಮಾಡಿದ್ದೀರಾ, ಮಾಡ್ತೀರಾ? ಪಾಪ ಅವು ಎಷ್ಟು ಕಷ್ಟ ಅವಕ್ಕೆ, ನೀವು ಒಂದ್ಸಲ ಮಾಡಕ್ಕೆ ಎಷ್ಟು ಕಷ್ಟ. ಅವು ಪಾಪ ಒಂದು 15-16 ತನಕ ಹಡ್ದವು. ಏನು ಗತಿ ಅಂದರೆ ಒಂದಿಷ್ಟರ ತಿಂದಿರ್ತಾವ. ಅದನ್ನು ಒಂದು 3-4 kg ಊಟ ತಿನ್ನಲೇಬೇಕು ಅನಿವಾರ್ಯ. ಅವ್ರು ಹಂಗೋಟ ಹಿಂಗೋಟ ನೀವು ಬರೀ ತೊಳೆಯಾಕೆ ಹಿಂಗೆ ಮಾಡಿದ್ದೀರಿ ನೀವು. ಒಂದಿಷ್ಟು ತಿಂದಿರ್ತವೆ, ಅವನ್ನೆಲ್ಲ ಹೇಳ್ಕೊಂತ ಕುಂದ್ರೆ ಸರಿಯಲ್ಲಿ. ಈಗ ಇಷ್ಟ ತಿಳ್ಕೊಂಬಿಟ್ರೆ ಸಾಕು, ಸ್ವಸ್ವತ್ತು ತಿಳ್ಕೊಂಡ್ರೆ ಸಾಕು. ವಿಸ್ತಾರ ಮಾಡೋದು ಬೇಕಾಗಿಲ್ಲ. ಎದ್ದು ಮುದ್ದಾಡ್ಬೇಕಾದ್ರೆ ನೀವು ಸ್ವಚ್ಛದ ಮುದ್ದಾಡ್ತಿರಲ್ಲ, ಹಂಗೆ ನಮ್ಮನ್ನು ಎತ್ಕೋಬೇಕವನು ಅಂದರೆ ನಮ್ಮ ಅಭಿಮಾನ ಹೋಗಿರ್ಬೇಕಷ್ಟೇ. ದೇಹಾತ್ಮ ಬುದ್ಧಿ ಹೋಗಿರಬೇಕು, ವಿಷಯೇಚ್ಛ ಹೋಗಿರಬೇಕು, ಜಗತ್ಸತ್ಯ ಅನ್ನುವಂಥದ್ದು ಹೋಗಿರಬೇಕು. ಇದೆಲ್ಲ ಬಿಟ್ಟು ಹೋಗೋದು ಅನ್ನುವಂಥದ್ದು ಗಟ್ಟಿಯಾಗಿರ್ಬೇಕು. ಇವು ಸ್ವಚ್ಛ ಆಗಿದ್ವಿ ಅಂದ್ರೆ ಅವನು ಎತ್ಕೊಂಡ್ಬಿಡ್ತಾನೆ, ಮನ್ನಿಸಿ ಬಿಡ್ತಾನೆ ಅಂತ. ಇಷ್ಟ ಎತ್ಕೊಳ್ಳೋದಂದ್ರೆ ಮನ್ನಿಸ್ತಾನೆ ನಮ್ಮನ್ನ ಅಂತ. ಹಿಂಗೆ ಹೃದಯದಿಂದ ಸ್ವಚ್ಛ ಆಗಿದ್ರೆ ನಮ್ಮನ್ನು ಮನ್ನಿಸ್ತಾನೆ. ಮನ್ನಿಸಿದ ಅಂದರೆ ನಾವು ಕರೆದಾಗೆಲ್ಲ ತಾನು ಬರುವಂಥವನಾಗುವನು. ಇಷ್ಟೆಲ್ಲ ಪರಿಶುದ್ಧವಾದಾಗ ನಮಗೆ ನಂಬಿಕೆ ಬರ್ತದೆ ಹೊರತು ಪರಿಶುದ್ಧರಾಗದೆ ನಮಗೆ ನಂಬಿಕೆ ಬರೋದಿಲ್ಲ. ನಂಬಿಕೆ ಬಂದಂಗ ನಾಟಕ ಮಾಡ್ತಿರ್ತವೆ. ಅಪ್ಪ ಎಲ್ಲ ನೀನೇ ಅಂತಿರ್ತವೆ. ಅದಕ್ಕೆ ಗೋಂಜಾಳ ಬೆಳೆಯೋಕ್ಕೆ, ಭತ್ತ ಬೆಳೆಯೋಕ್ಕೆ, ವ್ಯಾಪಾರ ಆಗಕ್ಕೆ, ಮನೆ ಅಭಿವೃದ್ಧಿ ಆಗಬೇಕು, ನಿನ್ನ ಪಾದ ಇಡ್ಬೇಕಪ್ಪ, ನಿನ್ನ ನಂಬಿದೇವಿ ಅಂತಿರ್ತಾರೆ ನಮ್ಮ ತಾಜು. ಹೌದೌದು, ನಮ್ಮನ್ನು ನಂಬಿದ್ದೀರಿ ನೀವು. ಎಷ್ಟು ನಂಬಿದ್ದೀರಿ ಅನ್ನೋದು ಗೊತ್ತೈತೆ ನಮಗೆ. ಭಾಳ ನಂಬಿಟ್ಟಿದ್ದೀರಿ ಅನ್ಕಂತ ಹೋಗ್ತಾವೆ. ಮತ್ತೆ ಯಾತಕ್ಕೆ ನಂಬಿದಾರ ಅನ್ನೋದು ಅದು ನಮಗೆ ಗೊತ್ತಿರ್ತದೆ, ಅವ್ರಿಗೂ ಗೊತ್ತಿರ್ತದೆ ಅನ್ನೋದು. ಒಂದು ಲೆಕ್ಕ ಮಾಡ್ಕೊಂಡ್ರೆ ಯಾವಾಗಾರ ಲೆಕ್ಕ ಮಾಡ್ತಾರಲ್ಲ ಗೊತ್ತಿಲ್ಲ. ಒಂದು ವರ್ಷ ಹೋಗ್ಲಿಲ್ದಾಗ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಮಾಡ್ಕೊಂತಾರ. ಅದು ನಿಜವಾದ ನಂಬಿಕೆ ಅಲ್ಲ, ಅದು ನಿಜವಾದ ನಂಬಿಕೆ. ವ್ಯಾಪಾರ ದೃಷ್ಟಿ ಅದು. ನೀನು ಬಾರಪ್ಪ, ನಿನಗೆ ಇಷ್ಟು ಕೊಡ್ತಾವ ಕಾಣಿಕೆನ, ನಾವಿಷ್ಟು ಕೊಡ್ತೇವೆ, ನೀನು ಇಷ್ಟು ಬಾರಪ್ಪ, ನೀನು ಇಟ್ಟು ಮಾಡು, ನಾವು ಇಟ್ಟು ಕೊಡ್ತೇವೆ. ಇದು ಒಂದು ವ್ಯಾಪಾರ. ಆದ್ರಿಂದ ನಂಬಿಕರದರೆ ಓಯನ್ನನೇ ಶಿವನು ಅಂತ ಹೇಳಿ, ನಂಬದೆ ನಚ್ಚದೆ ಬರೆದೆ ಕರೆಯುವರಯ್ಯ ಅಂತ ಅವರು ಶರಣರು ಹೇಳಿದ್ದಾರೆ. ನಂಬಿಕರದರೆ ಓಯನ್ನನೇ ಶಿವನು. ಅವನೇನು ದೂರದನ, ಒಳಗ ಅದಾನ, ಅವನು ಎಲ್ಲ ಹೊರಗೂ ಅದಾನ. ನಂಬಲಿಲ್ಲದ ದಿವಸದಿಂದ ದೂರ ಆಗಿದ್ದಾನ ಅವನು. ನಂಬಲಿಲ್ಲದ ದಿವಸದಿಂದ ದೂರ ಆಗಿದ್ದಾನ. ನಂಬದು ಅದು ಬಹಳಷ್ಟು ದಿವಸದ ಸಾಧನ. ನಂಬೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಧನ. ನಂಬಿದರೆ ಬಹಳಷ್ಟು. ನಂಬಿದರೆ ಇಂಬು, ನಂಬದಿರೆ ಅಂಬು. ಅಂಬು ಅಂಬು ಅಂದ್ರೆ ಗೊತ್ತಾಗತ್ತ? ಏನಪ್ಪ, ಏನು ಅಂಬು ಅಂದ್ರೆ ಏನು? ಅವನು ಅಂದ್ಕೊಳಕಂತೀಯಲ್ಲ, ಅಂದೇನು? ಅವರೇ ಹೇಳಿದ್ರೆ ನಿನಗೆ ಇಬ್ಬರ ಜೊತೆ. ಈಗ ಯಾಕಂದ್ರೆ ಇಬ್ಬರು ಫುಟ್ಬಾಲ್ ಹೊಡೆದ ಇತ್ಲಾಗ ಈ ಕಂಚಿ ಬಂದವಲ್ಲ. ಕಿಕ್ಕೆತ್ತಿ ಬಿಟ್ಟಿದ್ದಾರೆ. ಆದ್ರ ದಿವಸದಿಂದ ನಮಗೆ ಓ ಅಂದ ಅಂದ್ರೆ ನಾವು ನಂಬಿದ್ದೇವೆ ಅಂತ ತಿಳ್ಕೋಬೇಕು. ನಮಗೆ ನಂಬಿದ್ದೇವೆ ಅಂತ ತಿಳ್ಕೋಬೇಕು. ಓ ಅಂದಿಲ್ಲದ್ರೆ ಇನ್ನೂ ನಂಬಿಲ್ಲ ನಾವು ಅಂತ ತಿಳ್ಕೋಬೇಕು ಅಷ್ಟೆ. ಹೀಗಾಗಿ ಪ್ರತ್ಯಕ್ಷವಾಗಿ ಅದನ್ನು ಕಳೆದ್ರು ಅಂತ ಹೇಳ್ತಾ
ನಮ್ಮಲ್ಲಿ ಈ ರೀತಿಯಾಗಿರುವಂತಹ ವೃತ್ತಿಗಳು, ಸ್ವಭಾವಗಳು, ಇಚ್ಛೆಗಳು, ಕಲ್ಪನೆಗಳು, ಮೋಹಗಳು, ಅಹಂಕಾರಗಳು, ಅಭಿಮಾನಗಳು ಎನ್ನುವಂಥವುಗಳಿಗೆ ಇವು ಬಂದು ಅಟ್ಯಾಕ್ ಆದಾಗ ಅವನ್ನ ನಂಬಿ ನಾವು ಸದ್ಗುರುವನ್ನು ಪ್ರಾರ್ಥಿಸಿದಾಗ ಯಾವುದೋ ರೂಪದಿಂದ ಬಂದು ನಮಗೆ ಅವುಗಳನ್ನು ಪರಿಹಾರ ಮಾಡ್ತಾನೆ ಎನ್ನುವಂಥದ್ದೇ ಲಕ್ಷ್ಯಾರ್ಥ ರೂಪವಾಗಿರುವಂಥದ್ದು. ವಾಚ್ಯಾರ್ಥ ರೂಪದಿಂದ ಭಾಗ್ಯವತಿ ಬಾಯಿ ಮತ್ತು ರೂಪಕೃಷ್ಣ ಹಾಗೆ ಅನುಗ್ರಹ ಪಡ್ಕೊಂಡು ಧನ್ಯರಾದರು ಅಂಥೇಳಿ ಲಕ್ಷ್ಯಾರ್ಥ ರೂಪದಿಂದ ನಮ್ಮನ್ನೆಲ್ಲ ಕುರಿತು ಉಪದೇಶ ಮಾಡಿರ್ತಕ್ಕಂಥದ್ದು. ಅವನ ಅನುಗ್ರಹದಿಂದ ಏನೋ ಓಟು ಭಕ್ತಿ, ಗುರುವಿನಲ್ಲಿ ಭಕ್ತಿ ಸ್ವಲ್ಪನಾದರೂ ಬಂದತಿ, ದೊಡ್ಡವರು ಅನ್ನತಕ್ಕಂಥ ಭಾವನೆ ಬಂದತಿ, ಇವೇನೇನೋ ಬಂದದವು ಸ್ವಲ್ಪ ಬಂದಿರತಕ್ಕಂಥವುಗಳು ಅವು ಆರೋಗ್ಯವಂತ ಆಗಬೇಕು, ಅವು ಅಭಿವೃದ್ಧಿ ಆಗಬೇಕು, ಅವು ಯೌವನಕ್ಕೆ ಬರಬೇಕು, ಅವಕ್ಯಾವುದು ಅಡ್ಡಿ ಆತಂಕಗಳು ಬರಬಾರದು. ಈ ರೀತಿಯಾಗಿ ನಮಗೆ ಉತ್ಪನ್ನವಾಗಿರ್ತಕ್ಕಂಥ ಯಾವ ಸಂಸ್ಕಾರ, ಯಾವ ಭಕ್ತಿ, ಯಾವ ವೈರಾಗ್ಯ, ಯಾವ ಸಮಾಧಿ ಶಕ್ತ ಸಂಪತ್ತು ಎನ್ನುವಂಥ ಸ್ವಲ್ಪ ಬಂದರೂ ಕೂಡ ಬರ್ತಕ್ಕಂಥವುಗಳು ಏನಾದರೂ ಬಂದು ಗಂಟು ಬಿದ್ದರೆ ಪ್ರಾರ್ಥಿಸಿ ಅವನ ದರ್ಶನ, ಸ್ಪರ್ಶನ, ಸಂಭಾಷಣ, ಅವನ ಅಭಿವ್ಯಕ್ತಿ ಅನ್ನತಕ್ಕಂಥದ್ದಾಯ್ತು ಅವುಗಳಲ್ಲಿ. ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜ್ಞಾನಪುತ್ರ, ಭಕ್ತಿಪುತ್ರ, ವೈರಾಗ್ಯ ಪುತ್ರ, ವಿವೇಕ ಪುತ್ರ ಅನ್ನತಕ್ಕಂಥವರು ಕೂಡ ಅವರು ನಿರೋಗಿಗಳಾಗಿ, ನಿರ್ದೋಷಿಗಳಾಗಿ ನಿಮಗೆ ಆನಂದ ಮೋಕ್ಷವನ್ನು ಕೊಡ್ತಕ್ಕಂಥವ್ರು ಆಗುವರು ಅಂಥೇಳಿ ಲಕ್ಷ್ಯಾರ್ಥ ರೂಪದಿಂದ ನಮ್ಮೆಲ್ಲನೂ ಕುರಿತು ಉಪದೇಶ ಮಾಡಲ್ಪಟ್ಟಿರ್ತಕ್ಕಂಥ ಪ್ರಸಂಗ. ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸದ್ಗುರು ಸಿದ್ಧರಾಯನೇ, ನಿನಗೆ ಜಯ ಜಯಕಾರವಿರಲಿ. ನಿನ್ನ ದಿವ್ಯ ರೂಪವನ್ನು ನನ್ನ ಆಂತರ್ಯದೊಳಗೆ ನೋಡುವಂತೆ ನನ್ನ ಮೇಲೆ ಅನುಗ್ರಹ ಮಾಡು. ಪ್ರಾರ್ಥನಾ ಗ್ರಂಥಕರ್ತರು ಹಂಗೆ ನಮ್ಮದು ಪ್ರಾರ್ಥನೆ ಇರಬೇಕು. ನಿನ್ನ ದಿವ್ಯ ರೂಪವನ್ನು ಅಂತರಂಗದೊಳಗೆ ಹೊರಗೆ ನೋಡಕ್ ಬರ್ತದ ನಮಗೊಮ್ಮೆ. ಬಹಳಷ್ಟು ವೈಭವದಿಂದ ಇದ್ದಾಗ ಕಣ್ಣು ಪಿಳುಕಿಸ್ತಂಗ, ಕುಂತವ್ರಿಗೆ ದೃಷ್ಟಿ ಆಗಂಗ, ನಮ್ ದೋಷ ಅವ್ರಿಗೂ ಹತ್ತಂಗ ನೋಡಕ್ ಬರ್ತತಿ. ಕಣ್ಣು ಮುಚ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನೋಡ, ಹಂಗ ಅಂದ್ರೆ ಆಕತೇನ? ಕಣ್ಣು ಮುಚ್ಕೊಂಡು ನೋಡಪ್ಪ ಹಂಗ ಅಂದ್ರೆ ಅದು ಬೇಕಾರಾಗೋದಿಲ್ಲ. ಮತ್ತೆ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಆನಂದಿಟ್ಟು ಅತ್ಲ ಮಾಡ್ತಲ್ಲ, ಇದನ್ನ ಮರ್ತಕ ಅನ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಏನೂ ಮರೆಯಕ್ಕಾಗಲ್ಲ. ಅದನ್ನ ಎಷ್ಟು ವ್ಯತ್ಯಾಸ ಐತೆ ನೋಡ ಅದ್ರಾಗ. ಏಟ್ ಬೇಕಾದ್ರೆ ಮರಿ ನೋಡೋಣ, ಕಣ್ಣು ಮುಚ್ಕೊಂಡು ಮರಿ ಅನ್ನೋದು ಹಿಂಗ ಒಂದಿಟ್ಟು ಪ್ರಯತ್ನ ಮಾಡು, ಹೋಗೋದೇ ಅಲ್ಲದು. ತಿರುಗಿ ಅವ್ನು ಟಿವಿಯನ್ನು ಹಾಕ್ತಿದ್ದಲ್ಲ ಹಂಗಿದ್ರಾಕು ಬಂದ ಬರ್ತಂತೆ. ಮತ್ತು ಅವ್ನು ನಿರಾಭಾರಿಯಾಗಿರ್ತಕ್ಕಂಥವನನ್ನು ನಾವು ಸ್ಮರಣ ಮಾಡಿ ಹಂಗೆ ನೋಡೋಣ ಅಂದ್ರೆ ಅವನ ಮೇಲೆ ಏನೇನೋ ಆರೋಪ ಕಲಂಕ ಮಾಡಿ ಏನೇನೋ ದೋಷ ಬಂದ್ಬಿಡ್ತದೆ ಅದ್ರ ಮೇಲೆ. ಈ ಹಿಂದೆ ಪಾರ್ಜ್ ಹೋಗಿರ್ತಕ್ಕಂಥ ಕನ್ನಡ ಮಕ ನಮ್ಮ ನೋಡ್ಕೊಂಬಿಟ್ರೆ ಕದರ ಬದ್ರ ಕಾಣ್ತಾರಲ್ಲ, ಹಂಗಾಗ್ಬಿಡ್ತದೆ ಕಣ್ಣು ಮುಚ್ಕೊಂಡು. ಕೆಲವರು ಭಾರಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿರ್ತಾರ. ಅದು ಏನು ಮಾಡ್ತಿರ್ತಾರೋ, ಎದುರಾಗ ಕುಡ್ಕೊಂಡಿರ್ತಾರೋ ಏನು ನಮಗಂತೂ ಗೊತ್ತಿಲ್ಲ. ಏನು ಮಾಡ್ತಾರೆ, ಧ್ಯಾನ ಮಾಡ್ತಾರ ಅಂತಿರ್ತಾರ. ಇದು ಯಾವ ಸಂಪ್ರದಾಯ, ಯಾವ ಸಂಸ್ಕಾರ, ಏನಿದು ಗೊತ್ತಾಗೋದು ನಮಗೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಅನ್ನತಕ್ಕಂಥದ್ದು 7ನೇ ಅಂಗವಾಗಿರ್ತಕ್ಕಂಥದ್ದು. ಇವ್ರು ಕಣ್ಣು ಮುಚ್ಚಿನ ಕುಂತ್ಕೊಳ್ಳಿ ಧ್ಯಾನ ಅಂದ್ಬಿಡ್ತಾರ. ಅದಕ್ಕೆ ಧ್ಯಾನ ಅನ್ಬೇಕ? ಎಷ್ಟದ ಇವುಗಳು ಒಂದೊಂದು ಜನ್ಮದೊಳಗೆ ಒಂದೊಂದಿರ್ತಕ್ಕಂಥವುಗಳಲ್ಲಿ ಮತ್ತೆ ಭಾಗಗಳದಾವೆ. ಅವನ್ನ ಅಳವಡಿಸೋಣಕ್ಕೆ ನಮಗಾಗಲ್ಲ. ಯಮಾಂಗ ದಶಕ, ನಿಯಮಾಂಗ ದಶಕ ಅನ್ನತಕ್ಕಂಥವುಗಳದಾವೆ. ಅದ್ರಾಗ ಒಂದಂಗ ನಮ್ಮ ಇಡೀ ಜೀವನದಾಗ ಮಾಡೋಕ್ಕಾಗಲ್ಲ. ಅಲ್ಲೇ ಧ್ಯಾನದಾಗಿರ್ತಾರಂತೆ. ಏನು ಕಣ್ಣು ಮುಚ್ಚಿಂಗ್ ಕುಂತಿರ್ತಾರೆ, ಒಳ್ಳೆ ಆಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಆಗಲಿ ಬಿಡಿ, ಹೆಂಗ ಒಂಥರ ಅದರಲ್ಲ ಅಂತ ನಾವು ಸುಮ್ಮನೆ ಇರ್ತಾವೆ. ಒಟ್ಟು ಅದನ್ನೇನು ಇದನ್ನು ಮಾಡೋಕ್ಕೋಗಲ್ಲ. ಅಲ್ಲಿ ಇಲ್ಲಿ ಬಂದದ್ದು ಪ್ರಸಂಗ ನಮ್ಮ ಧ್ಯಾನ ಬೇಕಾಗಿರ್ತಕ್ಕಂಥದ್ದು. ಪಾಪ ಅವ್ರಿಗೆ ಬಂದವರಿಗೆ ಹೆಂಗಾರ ಮಾಡ್ಕೊಳ್ಬಿಟ್ಟು ಅವ್ರು ಕಣ್ಣು ಮುಚ್ಚಿಗೆ
ಎದುರಾಗರದ್ದು ಏನಾರ ಧ್ಯಾನ ಮಾಡಿ ಕೇಳಿ ಅವರು. ಆದರೆ ನಾವು ಆ ಸದ್ಗುರುವನ್ನ ಒಂದು ಸ್ವಲ್ಪ ಹೊತ್ತು ಅವನು ಹೆಂಗದನು ಇದ್ದಂಗ ಅವನಿದ್ದಂಗ ಬಣ್ಣ, ಅವನಿದ್ದಂಗ ಆಕಾರ, ಅವನಿದ್ದಂಗ ಎಲ್ಲವನ್ನು ನೋಡಿಕೊಂಡು ಮುಚ್ಚಿಕೊಂಡು ಅಂದ್ರೆ ಆ ಕಥೆ ಏನು ಅಂದ್ರೆ ಆಗುವುದಿಲ್ಲ. ವಿಕಾರ ಆಗಿಬಿಡ್ತದೆ, ಅದು ವಿಕಾರ. ಆದ್ರಿಂದ ಹೊರಗೆ ನೋಡಕ್ಕೆ ಬಹಳಷ್ಟು ಸುಲಭ ಅನಿಸ್ತತಿ, ಖರೆ ಯಾವ್ಯಾವುದೋ ರೀತಿಯಿಂದ ಅದು ಅಷ್ಟು ಸುಲಭ ಅಲ್ಲ, ಆದ್ರೂ ಸುಲಭ. ಆದ್ರೆ ಅಂತರದೊಳಗೆ ನೋಡ್ಬೇಕಾದ್ರೆ ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಅದನ್ನ ಪ್ರಾರ್ಥನೆ ಮಾಡ್ಕೊಂತಂದ್ರೆ ಅಂತರದೊಳಗೆ ನೀನು ಹಂಗ ದರ್ಶನ ಕೊಡುವ ಹಾಗೆ ಅನುಗ್ರಹಿಸು, ಅನುಗ್ರಹ ಮಾಡು. ಅದು ಅವನ ಅನುಗ್ರಹವಾದಾಗ ಮಾತ್ರ ಅದ ಬರ್ತತ, ಹೊರತು ಇಲ್ಲದ್ರೆ ಬರ್ತಕ್ಕಂಥದ್ದು ಆಗುವುದಿಲ್ಲ. ಸಗುಣ ಉಪಾಸನ ಅಂತೇಳಿ ಸಗುಣ ಸಾಕ್ಷಾತ್ಕಾರವಾಗಬೇಕು. ಸಾಕ್ಷಾತ್ಕಾರವಾಗಿರ್ತಕ್ಕಂಥದ್ದು ಅದು ಸ್ಥಿರವಾಗಿರಬೇಕು ಅಂತ. ಆ ರೀತಿಯಾಗಿ ಮಾಡಿ ನಿನ್ನ ಚರಣಗಳಿಗೆ ನಮಿಸುತ್ತಿರುವನು. ಯಾತಕ್ಕೋಸ್ಕರವಾಗಿ ನಾವು ನಮಸ್ಕಾರ ಮಾಡ್ಕೊಂಡ್ರೆ ನೀನು ಅಂತರದೊಳಗೆ ನನಗೆ ಪ್ರವೇಶ ಮಾಡು, ನೀನು ಒಳಗೆ ಕೂತ್ಕೊಂಡನೆ ಒಳಗದಾನೆ ಇದ್ರೂ ಕೂಡ ಅವನು ಮುಚ್ಚಿಬಿಡ್ತಾವ. ನಾವು ನಮ್ಮ ಯಾವ್ಯಾವುದ್ರ ಮೇಲೆ ಮುಚ್ಚಿಬಿಡ್ತಾವ ನಾವು ಅವನ್ನ. ಅವನ್ನೆಲ್ಲ ಬಿಚ್ಚಿಬಿಟ್ಟು ಪ್ರಕಟ ಆಗ್ತಕ್ಕಂಥದ್ದು. ನೀನು ಕೃಪಾ ಮಾಡಿದೆ ಅಂದರೆ ಜಗತ್ರಯದಲ್ಲಿ ಏನು ಆಗಲಿಕ್ಕಿಲ್ಲ. ಅವನು ಅನುಗ್ರಹ ಮಾಡಿದ ಅಂದ್ರೆ ಏನು ಬೇಕದ ಆಗ್ತತಿ ಅಂತ ಹೇಳಿ. ಮತ್ತೆ ಏನು ಬೇಕು ಅದನ್ನೇ ಮಾಡ್ತಾನ. ಏನು ಅವನ ಅನುಗ್ರಹನ ಅಂದ್ರೆ ಏನು ಮಾಡ್ಬೇಕೋ ಅದನ್ನು ಮಾಡ್ತಾನ. ಏನು ಮಾಡ್ಬೇಕಾಗಿತ್ತೋ, ಏನು ಮಾಡಿದ್ರೆ ದುಃಖ ನಿವೃತ್ತಿ ಆಗ್ತತೋ, ಏನು ಮಾಡಿದ್ರೆ ಪರಮಾನಂದ ಪ್ರಾಪ್ತಿ ಆಗ್ತತೋ ಅದಾಗಲಿಕ್ಕಿಲ್ಲ. ಯಾರ ಕಡೆಯಿಂದನೂ ಆಗಲಿಕ್ಕಿಲ್ಲ. ಜಗತ್ತಿನೊಳಗೆ ಅಂಥ ಒಂದು ಮೋಕ್ಷವನ್ನು ಕೊಡ್ತಕ್ಕಂಥದ್ದು, ಪುನರಾವೃತ್ತಿ ರಹಿತವಾಗಿರುವಂಥ ಸ್ಥಿತಿ ಕೊಡ್ತಕ್ಕಂಥದ್ದು ಇದು ಆಗಲಿಕ್ಕಿಲ್ಲ. ಅವನ ಅನುಗ್ರಹ ಮಾಡಿದ್ರೆ ಏನಾಗಲಿಕ್ಕಿಲ್ಲ, ಏನಾಗಲಿಕ್ಕಿಲ್ಲ. ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂಥ ವಿದ್ಯೆ ಕ್ಷಣಾರ್ಧದಲ್ಲಿ, ಅಯ್ಯೋ ಎಷ್ಟೋ ಕಲ್ಪ, ಎಷ್ಟೋ ಯುಗ, ಎಷ್ಟೋ ಅನಾದಿಯಾಗಿರುವಂತಹದ್ದು ಜಗತ್ತು. ಇದಕ್ಕೆ ಆದಿ ಅನ್ನುವಂಥದ್ದಿಲ್ಲ, ಇವತ್ತೇ ಹುಟ್ಟೈತಿ ಅನ್ನುವಂಥದ್ದಿಲ್ಲ. ಅನಾದಿ ಇದನ್ನು ಕೂಡ. ಜಗತ್ತು ಅನಾದಿ, ಈಶ್ವರ ಅನಾದಿ, ಅವಿದ್ಯಾ ಅನಾದಿ, ಇವು ಅನಾದಿಯಾಗಿರ್ತಕ್ಕಂಥವುಗಳು. ಆದರೆ ಅಂತ್ಯ ಅದಾವೆ ಇವಕ್ಕೆ. ಅನಾದಿಯಾಗಿದ್ದನ್ನು ಕೂಡ ಅಂತ್ಯವದವೆ. ಅವನು ಅನಾದಿಯಾಗಿದ್ದನ್ನು ಕೂಡ ಅನಂತನದನ, ಅವನು ಅನಂತನದನ, ಅವನಿಗೆ ಅಂತ್ಯ ಅನ್ನುವಂಥದ್ದಿಲ್ಲ. ಆದ್ರಿಂದ ಅವನು ಅನುಗ್ರಹ ಮಾಡಿದ ಅಂದ್ರೆ ಕ್ಷಣಾರ್ಧದಲ್ಲಿ ಹೋಗುತ್ತದೆ ಅಂತೇಳಿ ಅವಿದ್ಯೆ. ಇನ್ನು ಬೇರೆ ಯಾವ ರೀತಿ ನಮ್ಮ ಪ್ರಯತ್ನ ಮಾಡಿದ್ರು ಕೂಡ ಈ ಅಭಿಮಾನ, ಈ ಅಹಂಕಾರ, ಈ ಮಾಯಾ ಇವುಗಳನ್ನ ನಾಶ ಮಾಡಕ್ಕೆ ನಾವು ಬಹಳಷ್ಟು ತಪಸ್ಸಿನಿಂದ, ಬಹಳಷ್ಟು ಶಾಸ್ತ್ರ ಓದಕ್ಕೆ ಹೋಗಿ, ಶಾಸ್ತ್ರ ಕಲಿಯಕ್ಕೆ ಹೋಗಿ, ಆಮೇಲೆ ಸಿದ್ಧಿ ಬುದ್ಧಿಗಳನ್ನು ಮಾಡಿಕೊಂಡು ಏನೇನೋ ಮಾಡಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಹೋದಂಗಾಕತಿ ಮತ್ತದು ಕೂಡ್ತದೆ, ಹೋದಂಗಾಕತಿ ಮತ್ತೆ ಕೂಡ್ತದೆ, ಹೋದಂಗಾಕತಿ ಮತ್ತೆ ಕೂಡ್ತದೆ. ಜರಾಸಂಧ ಭೀಮ 19 ದಿವಸ ಯುದ್ಧ ಮಾಡಿದರು. ಜರಾಸಂಧನ ಕೊಟ್ಟಾಗ ಅವನಿಗೆ ಹೆದರಿ ಶ್ರೀಕೃಷ್ಣ ಯಾದವರನ್ನೆಲ್ಲ ಕರ್ಕೊಂಡು ಹೋಗಿ ಮಥುರೆಯೊಳಗಿದ್ದ ಅವನು. ಆಗ ಬಂದು ಅವನು ಬಹಳಷ್ಟು ಉಪದ್ರ ಮಾಡ್ತಿದ್ದ ಶ್ರೀಕೃಷ್ಣನಿಗೆ, ಆ ಯಾದವರಿಗೆಲ್ಲ. ಅಂಥ ರಾಕ್ಷಸ ಅವನು ಜರಾಸಂಧ ಅಂತೇಳಿ. ಅವನು ಹರಿದು ಕುಟ್ಲೆ ಅವರವ್ವ ಅಯ್ಯೋ ರಾಕ್ಷಸ ಹುಟ್ಟಿಬಿಟ್ಟ ಅಂತ ಹೇಳಿ ಚಿಗದು ಹಾಕಿಬಿಟ್ಟದ್ಲಂತೆ. ಚಿಗದು ಮ್ಯಾಳಿಗೆ ಮ್ಯಾಗಳಿಂದ ಹಾಕ್ಸಿದ್ಲಂತಕ್ಕೆ. ಹಾಕಿದ ಕೂಡ ಮತ್ತೆ ಹತ್ಕೊಂಡು ಅದು ಕೂಸಾತು ಬೆಳ್ತದೆ. ಏನೇನೋ ಕಥೆ ಐತೆ ಅದಿರ್ಲಿ. ತತ್ವ ಏನು ಅಂದ್ರೆ ಜರಾಸಂಧನ ಕೂಡ 19 ದಿವಸ ಯುದ್ಧ ಮಾಡಿದ ಭೀಮ ಅವನ್ನ ಕೊಲ್ಲಲಿಕ್ಕೆ ಆಗಲಿಲ್ಲ. ಹೆಂಗ್ ಮಾಡೋಣ ಅಂದ್ರೆ ಕಾಲಿಡೋಣ, ಹಿಂಗ ಚಿಗಿದ್ ಬಿಡೋನು, ಹಿಂಗ್ ಚೆಲ್ಲಿ ಬಿಡೋನು ಭೀಮ.
ಅದು ಬಂದು ಮತ್ತೆ ಹತ್ಕೊಂಡ್ಬಿಡೋದು, ಗಹಗಹಿಸಿ ನಗದು. ಚೆಲ್ಲಿ ಬಿಡೋನು, ಮತ್ತೆ ಬಂದು ಹತ್ಕೊಂಡ್ಬಿಡೋದು, ಗಹಗಹಿಸಿ ನಗದು. ಸೋತು ಬಿಟ್ಟ ಅವನು ಭೀಮ. ಇಲ್ಲಿ ಹೇಳುವ ತಾತ್ಪರ್ಯ ಏನು ಅಂದ್ರೆ, ನಾವೇನಾರ ಹಿಂಗ ಏನೋ ಬಿಡಿಸ್ಬಿಡ್ತಾವೆ, ಅವ್ರನ್ನ ಕೊಂದ್ಬಿಡ್ತಾವೆ, ಅಹಂಕಾರ ಕೊಂದ್ಬಿಡ್ತಾವೆ, ಮಮಕಾರ ಕೊಂದ್ಬಿಡ್ತಾವೆ, ಅಜ್ಞಾನ ಕೊಂದ್ಬಿಡ್ತಾವೆ, ಮೋಹ ಕೊಂದ್ಬಿಡ್ತಾವೆ, ಜಾತ್ಯಾಭಿಮಾನ ಕೊಂದ್ಬಿಡ್ತಾವೆ, ಏನೇನೋ ಅದು ನಮ್ಮ ಭಾವನೆಗಳು. ಹಂಗೆ ಮಾಡಕ್ ಪ್ರಯತ್ನ ಮಾಡ್ತವೆ. ಮಾಡ್ತಿದ್ದಂಗೆ ನಮ್ಮ ಮತ್ತೆ ಬಂದು ಕುಡ್ಕೊಂಡ್ಬಿಡ್ತಾವೆ. ಆಗಲಿಲ್ಲ, ಅದು ಆಗಲಿಲ್ಲ. ಅವ ಸಾಕಾಗಿ ಶ್ರೀಕೃಷ್ಣನ ಕಡೆಗೆ ನೋಡಿದ. ಅವಾಗ ಅವನೊಂದು ಸೌಜ್ಞೆ ಮಾಡಿದ. ಮೊದಲೊಂದು ಸೌಜ್ಞೆ ಮಾಡಿದ, ಒಂದು ಕಡ್ಡಿ ಹರಿದು ಹಿಂಗೆ ಚಿಗುತ್ ಹೋಗದ. ಗುದ್ದಿ 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 ಹೊಡೆದು ಹೊಡೆದು ಗದಿಯಿಂದ ಅದರಿಂದ ಇದರಿಂದ ಎತ್ತೋಗಿದ್ದು ಸಾಕಾಗಿತ್ತು. ಕಡ್ಡಿ ಕಿತ್ತು ಹೋಗದ. ಓ ಹಿಂಗೆ ಇವನ್ ಕಾಲು ಕೀಳ್ಬೇಕು ಅಂತ ಕಿತ್ತೊಗ್ಯಾಕೆ ಹತ್ತಿದ್ದ ಅವನು ಜಿಗದು. ಮತ್ತೆ ಸಾಕಾತು. ಈಗ ಅದ್ರ ರಹಸ್ಯ ಗೊತ್ತಾಗಲಿಲ್ಲ ಅಂತ ಮತ್ತೊಂದು ಕಡ್ಡಿ ಕಿತ್ತಗೊಂಡು ಮುರಿದು ಹಿಂಗೆ ಹೋಗೋದು ಬಿಟ್ಟ, ತಿರ್ಗ ಮುರುಗ. ಕಾಲ್ ಕಡೆಗೆ ತಲೆ ಆಗಂಗ, ತಲೆ ಕಡೆಗೆ ಕಾಲಾಗಂಗ. ಹಿಂಗಾದ ಕೂಡಲೇ ಅದು ಹತಿಗಳಿಲ್ಲ ಅಂತೇಳಿ ಆಮೇಲೆ ಅವ್ನು ನಾಶ ಆದ. ಅಲ್ಲಿ ಬಿದ್ದರ್ನೆಲ್ಲ ಬಿಡಿಸಿದ್ರು ಅಂತ ಹೇಳಿ ಇಲ್ಲಿ ಉದಾಹರಣೆ ಕೊಡೋ ತಾತ್ಪರ್ಯವೇನು ಅಂದ್ರೆ, ನಾವೇನೋ ಮೋಹದ ಕೂಟ ಗುದ್ದಾಡೋದನ್ನ ಇಲ್ದಾಗ ಮಾಡ್ಕೊಂತೇವೆ ಅಂದ್ರೆ ಕೂಡ ಯಾವ್ಯಾವ ರೂಪದಿಂದ ಬರ್ತತೋ ಗೊತ್ತಿಲ್ಲ. ಮತ್ತೆ ಅದಕ್ಕೆ ದೈತ್ ಅಂತ ಎದ್ದು ಬಿಡ್ತತ, ಅದು ಎದ್ದು ಬಿಡ್ತತಿ. ತಪಸ್ ಮಾಡಕ್ ಹೋಯ್ದ ವಿಶ್ವಾಮಿತ್ರ 60,000 ವರ್ಷ ತಪಸ್ ಮಾಡಿದ. ಉಕ್ಕಿನ ಪುಡಿ ತಿಂದು ಮಾಡಿದ. ಮೇಲ್ಕ ರೂಪದಿಂದ ಬಂದು ದೈತ್ ಅಂತ ಮತ್ತೆ ಎದ್ದು ಬಿಡ್ತದೆ, ಥೋಯ್ತ್ ಅಂತ ಮನಸ್ಸಿನಾಗ. ಇದ ತಾತ್ಪರ್ಯ. ಅದು ನಮ್ಮ ಹಂಗೆ ಹಿಂಗೆ ಆಗ್ತವೆ ಅಂತೇಳಿ ಮತ್ತೆ ಅದ್ರ ಕೂಡ ಯುದ್ಧ ಮಾಡ್ಬೇಕು. ಆದ್ರಸಿಂದ ಅವನು ಮನಸ್ಸು ಮಾಡಿದಲ್ಲ ಶ್ರೀಕೃಷ್ಣ, ಒಂದ ಹೊರ್ತಕ್ಕೆ ಹೋಗ್ಬಿಡ್ತದ. ಜನಾಸಂಧ ಒಂದ ಹೊರ್ತಕ್ಕೆ ಅವನ ಸೌಜ್ಞೆ ಆದೇಶದ ಮೇಲೆ ಮಾಡಿದ ಕೂಡಲೇ ಒಂದ ಹೊರ್ತಕ್ಕೆ ಹೋಗ್ಬಿಡ್ತು ಕ್ಷಣಾರ್ಧದಲ್ಲಿ. ಹಂಗ ನಮ್ಮ ಅಜ್ಞಾನವೆನತಕ್ಕಂಥ ಅದಿದ್ರು ಕೂಡ ಎಷ್ಟೋ ದಿವಸ ಗವಿಯೊಳಗೆ ಐತಿ ಕತ್ತಲೆ ಅಂದ್ರೂ ಕೂಡ ದೀಪ ಹಚ್ಚಿದ ಕೂಡಲೇ ಹೋಗ್ಬಿಡ್ತದೆ ನೋಡೋದು. ದೀಪ ಹಚ್ಚಿದ ಕೂಡಲೇ ಕತ್ತಲೆ ಬಹಳ ಬೇಕಾಗಿಲ್ಲ, ಕಡ್ಡಿ ಕೆರೆದಿದ್ದಂಗೆ ಹೋಗ್ಬಿಡ್ತದೆ. ಹಂಗೆ ಅಜ್ಞಾನ ಅಂಧಕಾರವೆನತಕ್ಕಂಥದ್ದು ಕ್ಷಣದಲ್ಲೇ ತಾನು ನಿವೃತ್ತಿ ಆಗುವಂತಹದ್ದಾಗುವುದು. ಆದ್ರಿಂದ ನಿನಗೆ ಉಪಮೆ ಕೊಡಲಿಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ ಯಾವೂ ಇಲ್ಲವೆಲ್ಲ. ಗುರು ಹೆಂಗದನಂದ್ರೆ ಗುರುವಿನ ಹೆಂಗ ಅದನ ಅಂತ ಹೇಳ್ಬೇಕು ಹೊರತು ಹಿಂಗದನ ಹಂಗದನ ಅವ್ರಂಗದನ ಇವ್ರಂಗದನ ಅಂತ ಏನೇನೋ ಅವನಿಗೆ ಕೊಡಕ್ಕೆ ಬರೋದೇ ಇಲ್ಲ. ಕೊಟ್ಕಂತಾರ ಅಷ್ಟ ಹಾಕ್ಯಂದವ್ರು ವೇಷಭೂಷಣ ಹಾಕ್ಕೊಂಡು ಮೀಸಿ ಬಿಟ್ಕೊಂಡು ಅವನಂಗಾಟ ಪಂಜಿ ಒಟ್ಕೊಂಡು ಹಿಂಗ ಅದನ್ನು ಸ್ವಾಮಿ ವಿವೇಕಾನಂದ ಡ್ರೆಸ್ ಮಾಡ್ಕೊಂಡು ಫೋಟೋ ಹೊಡಿಸ್ಕೊಂಡು ನಾನು ಸ್ವಾಮಿ ವಿವೇಕಾನಂದ ಅಂತಿರ್ತಾರೆ ಕೆಲವರು. ಅದ ಅವ್ರಿಗೆ ಉಪಮಾ ಕೊಡಕ್ಕೆ ಬರೋದಿಲ್ಲ. ಅವು ಆ ರೀತಿ ಹೊರಗೆ ವೇಷಭೂಷಣ ಮಾಡ್ಕೊಂಡು ಉಪಮಾ ಕೊಡಲಿಕ್ಕೆ ಯಾವ ವಸ್ತುಗಳಿಲ್ಲವೇ ಇಲ್ಲ. ಅವು ಉಪಮಾರಹಿತರಾಗಿರ್ತಕ್ಕಂಥವ್ರು ಎಲ್ಲದಕ್ಕೂ ಉಪಮೆ ಅನ್ನುವಂಥದ್ದುಂಟು. ಸ್ವಲ್ಪ ಗಾಳಿ ಹಾಕಮ್ಮ, ಕಾವಾಗ್ಬಿಡ್ತದಲ್ಲ ಮನಸ್ಸು, ಹೊರಗೆ ಬರ್ತದಲ್ಲ ಹೆಚ್ಚೋದಕ್ಕೆ. ಆದ್ರಿಂದ ಅವನು ಉಪಮೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಯಾವಾತನು ನಾಮವನ್ನು ಅಖಂಡವಾಗಿ ಜಪಿಸುವನೋ ಅವನನ್ನು ಬ್ರಹ್ಮನೇ ಪೂಜಿಸು. ಅವನ ನಾಮವಾಗಿರ್ತಕ್ಕಂಥದ್ದನ್ನು ಯಾರು ಅಖಂಡವಾಗಿ ಭಜಿಸುತ್ತಿರುವರೋ ಅಂಥವನನ್ನ ತ್ರಿಮೂರ್ತಿಗಳು ಬಂದು ಅವನ ಸೇವೆ ಮಾಡುವಂಥವರಾಗುವರು. ಅಖಂಡವಾಗಿ ಅಂದ್ರೆ ಏಕಾಕಾರವಾಗಿ ತನ್ಮಯತೆಯಾಗಿ ಅದಷ್ಟಾಗಿಬಿಡ್ತು ಅಂದ್ರೆ ಮನಸ್ಸು ವಾಣಿ ಭಾವ ಇವೆಲ್ಲವೂ ತನ್ಮಯತೆ ಆಗಿಬಿಡ್ತು ಅಂದ್ರೆ ಅಖಂಡ ಅಂತಾರೆ. ಮನಸ್ಸೊಂದು ಕಡೆಗೆ, ಹೇಳದೊಂದು ಕಡೆಗೆ, ಕೈ ಒಂದು ಕಡೆಗೆ, ಕಾಲೊಂದು ಕಡೆಗೆ, ಹಿಂಗಾತಂದ್ರಲ್ಲ ಅಷ್ಟು ಆ ಕಾಲು, ಆ ಕುಣಿಯ ಕಾಲು, ಹಾಕ ತಾಳ, ಅನ್ನ ಬಾಯಿ, ಆ ದಾಟಿ, ಆ ಮನಸ್ಸು ಹಿಂಗೆ ಏಕವಾಗಿ ಹೋಗಿ ಒಂದು 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 ಸೆಕೆಂಡ್ ಹೋಗಿ ಬಂದ್ರೆ ಸಾಕದ್ರಾಗ. ಮನಸ್ಸು ಒಂದು ಸೆಕೆಂಡ್ ಅದ್ರಾಗ ಇಲ್ದಂಗೆ ಆಗಿ ಬಂದ್ರೆ ಸಾಕು. ನ ಭೂತೋ ನ ಭವಿಷ್ಯತ್ ಅಂತ ಅಂತಾರ ಅವರು. ಹಿಂದೆಂದೂ ಮಾಡಿಲ್ಲ ಅಂತ ಪುಣ್ಯನ
ಮುಂದೆಂದೂ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಪುಣ್ಯವೆನ್ನುವಂಥದ್ದು ಬಂದು ಬಿಡ್ತತಿ ಅಂತೀವಿ. ಯಾಕಂದ್ರೆ ಮೊನ್ನೆ ಬಹಳ ಮುಖ ಕಿವಿಚ್ಕೊಂಡ್ಬಿಟ್ಟ ಕಾಕಣಿಕೆ. ಆ ಪಾಪದ ಸುದ್ದಿ ಹೇಳಿದಲ್ಲ, ಏನೂ ಪುಣ್ಯ ಅನ್ನುವಂಥದ್ದು ಆಗೋದಿಲ್ಲ. ಅಯ್ಯೋ ಏನಪ್ಪ ಇದಂತ ಭಾರಿ ಕಿವಿಚ್ಕೊಂಡ ಮಕ ನೋಡ್ತಿದ್ದೆ ಅವಾಗ ಹೇಳ್ಬೇಕಾರೆ. ರೋಚಕ ಶಬ್ದಗಳು, ಭಯಾನಕ ಶಬ್ದಗಳು, ಆಮೇಲೆ ಹಿಂಗದವೆ ಅವು. ವೈದ್ಯರು ಒಂದೇ ನಮೂನಿ ಉಪಚಾರ ಮಾಡಲ್ಲ, ಕೊಯ್ತಾರ, ಹೊಲಿತಾರ, ಅದನ್ನು ಕೆದರ್ತಾರ, ಕಟ್ ಮಾಡ್ತಾರ, ಏನೇನೇ ಮಾಡ್ತಾರಲ್ಲ. ಹಂಗೆ ಇದರಲ್ಲೂ ಕೂಡ ಬಹಳಷ್ಟು ಪ್ರಯೋಗಗಳಿದಾವೆ. ಇದ್ದ ವಿಷಯ ಇದ್ದಂಗೆ ಹೇಳಿದಾಗ ಒಂದು ಸ್ವಲ್ಪ ರೋಚಕ ಆಕತಿ. ಎಳ್ಳಷ್ಟು ಪುಣ್ಯ ಬೆಟ್ಟದಷ್ಟು ಪಾಪಪ ಅಂತ ಹೇಳಿದ್ವಿ ನಾವು. ನಿಮ್ಮ ಅನುಭವದಿಂದ ನೋಡ್ರಿ, ನಿಮಗೆ ಎಳ್ಳಿನಷ್ಟು ಸುಖ ಆಕತಿ, ಬೆಟ್ಟದಷ್ಟು ದುಃಖ ಆಗ್ತೈತಲ್ಲಪ್ಪ ಸಂಸಾರದಾಗ. ದುಃಖ ಯಾತ್ರ ಫಲ ಅಂದ್ರೆ ಪಾಪದ ಫಲ, ಸುಖ ಯಾತ್ರ ಫಲ ಅಂದ್ರೆ ಪುಣ್ಯದ ಫಲ. ನಿಮ್ಮ ಅನುಭವದಾಗ ನೋಡ್ಕೇಳ್ರಿ ನೀವು. ನಿಮ್ಗೆ ಎಳ್ಳಿನಷ್ಟು, ಅದು ಎಳ್ಳಿನಷ್ಟು ಆಗಿರಲ್ಲ, ಆಗೈತೆ ಅಂತ ತಿಳ್ಕೊಬೇಕು ನೀವು ಅಷ್ಟೇ. ಅದು ಒಂದು ಭಾಸ. ನಿಮ್ಮ ಇಡೀ ಜೀವನದೊಳಗೆ ನಿಮಗೆ ಎಷ್ಟು ಸಲ ಸುಖ ಆಗಿರ್ತತಿ ಅಂದ್ರೆ ಒಂದು 2-3 ಸಲ ಮಿಂಚು ಹೊಡೆದಂಗೆ ಆಗಿರ್ತದೆ ಅಷ್ಟೇ. ಮಿಂಚು ಎಷ್ಟೊತ್ತಿರುತ್ತೆ, ಇಲ್ಲಿದ್ದ ಈ ಮೂಲಿದ್ದ ಆ ಮೂಲಿ ಹೋದಂಗೆ ಆಗಿರುತ್ತೆ ಅಷ್ಟೇ ನಿಮಗೆ. ಅಷ್ಟೇ ಒಂದು 2-3 ಪ್ರಸಂಗದಾಗ ಅದು 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 ಕರೆ ಬೆಳಕಲ್ಲ, ಅದು ಮಿಂಚಿಂದು ಹಾಗಾಗಿ ಹೋಗಿದ್ದು ಅಷ್ಟದು ಪೊಳಕ್ಕಂದು ಹೋಗಿರ್ತತಿ. ನಿಮ್ಮ ಇಡೀ ಜೀವನದೊಳಗೆ ನೀವು ಸರಿಯಾಗಿ ಅವಲೋಕನ ಮಾಡ್ಕೇಳ್ರಿ. ಇಷ್ಟೆಲ್ಲ ಭೋಗಗಳನ್ನು ಭೋಗಿಸಿದಿರಲ್ಲ, ಒಂದು 2-3 ಸಲ ಮಿಂಚೇತ ಅಷ್ಟೇ ನಿಮ್ಮದು. ಸುಖದ ಮಿಂಚ ಹೊತ್ತು ಸುಖ ಅನುಭವಿಸಿಲ್ಲ ನೀವು. ಎಂಥದ್ರಾಗಾರ ಹೋಗ್ಲಿ ನೀವು ಸುಖ ಅನುಭವಿಸಿಲ್ಲ. ಮಿಂಚು ಮಿಂಚು ಅದು 2-3 ಸಲ. ಅದೇನು ಆಗಲೆಲ್ಲ ಅಲ್ಲ, ಅದು ಆಗಲೆಲ್ಲ ಬರೀ ದುಃಖ, ಆಯಾಸ, ಪ್ರಯಾಸ, ಏನೋ 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 ಒಂದೊಂದು ದುಃಖ ಕಳ್ಕೊಳಕ ಅಂತ 11 ದುಃಖ ಮಾಡ್ಕೊಂಬಿಡಿ. ಮತ್ತೆ ಅದಕ್ಕೆ 11ರಿಂದ ಮತ್ತೆ 1000. ಒಬ್ಬ ರಕ್ತ ಬೀಜಾಸುರನ್ನು ಕೊಲ್ಲಕ್ಕೆ ಹೋಗಿ ಒಂದು ಹನಿಗೆ 1000 ರಕ್ತ ಬೀಜಾಸುರ ಅಂತವ್ರು. ಒಂದು ಹನಿ ಒಂದು ಕೆಳಗೆ ಬಿತ್ತಂದ್ರೆ 1000 ರಕ್ತ ಬೀಜಾಸುರು ಒಬ್ಬನ ಕೊಲ್ಲಕ್ಕೆ ಹೋಗಿ. ಹಾಗೆ ನೀವು ಒಂದೇನೋ ಸಮಾಧಾನ ಮಾಡಕ್ ಹೋಗಿ ನಿಮ್ಮ ಇಡೀ ಜೀವನ ತನಕ ಹಂಗೆ ಹಂಗೆ ಗುಪ್ತವಾಗಿ ಹೊಡಿಬೇಕು. ನಾವು ಅವನ್ನೆಲ್ಲ ಗುಪ್ತವಾಗಿ ಹೊಡಿಬೇಕು ಇಡೀ ಜೀವನ ತನಕ. ಕೊನೆ ಉಸಿರಳೆ ಮಠ ಸತ್ತೋಗ ಮಠ, ಸತ್ ಬಳಕೆ ಅಮ್ಮನ ಕೈಯ ಸಿಕ್ಕಾಗ ಎಲ್ಲಾ ಕಡೆಗೂ ಬರೇ 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 ಆ ರಕ್ತ ಬೀಜಾಸುರನ ಪರಂಪರೆ ಕೊಟ್ಟ ಗುದ್ದಾಟನ ಗುದ್ದಾಟ ಗುದ್ದಾಟನ ಗುದ್ದಾಟ. ಗುದ್ದಾಟ ಅಂದ್ರೆ ಮೊನ್ನೆ ಬಾಕ್ಸಿಂಗ್ ಹಂಗೆ ಹೊಡೆದಾಡುವಂತ ಅಂತ ಅಲ್ಲದ. ಇವರಿಂದ ಅವ್ರಿಗೆ ವ್ಯತಿ ಆಗೋದು, ಅವರಿಂದ ಇವ್ರಿಗೆ ವ್ಯತಿ ಆಗೋದು, ಅವರಿಂದ ಅವ್ರ ಕಡೆ ಏನೋ ಯಾವ್ಯಾವುದೋ ರೂಪದಿಂದ ಆಗ್ತಿರ್ತದಪ್ಪ. ಹುಡುಗರು ಸರಿಯಾಗಿ ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ದುಃಖ ಆಕತಿ. ಏನೋ ಒಟ್ಟು ಇದೇ ಗುದ್ದಾಟ ಅಂದ್ರೆ. ಮತ್ತೆ ಅಜ್ಜಾರಿ ಬಾಕ್ಸಿಂಗ್ ಮಾಡ್ತಾರಂತ ಹೇಳಿದ್ರೆ ಹಿಂಗೆ ಮಾಡ್ತಾ ಹಂಗಲ್ಲದ. ಇದು ದುಃಖ, ಇವರಿಂದ ಅವ್ರಿಗೆ ದುಃಖ, ಅವರಿಂದ ಇವ್ರಿಗೆ ದುಃಖ, ಅವರಿಂದ ಇವ್ರಿಗೆ ದುಃಖ, ಅವ್ರಿಗೆ ಮಾಡ್ತಾ. ಇದಕ್ಕೆ ಅದು ಬೇಕದು ಹೊಡಿಸ್ಕೊಳ್ಳೋದೈತಲ್ಲ, ಅದು ಬೇಕು. ಇದು ಎತ್ತಕ್ಕೂ ಬೇಡ, ಒಳಗಾಗೋದೈತಲ್ಲ ಇದು ಭಾರಿ ಭಾರಿ ಘಾಸಿ ಆಗ್ತಕ್ಕಂಥ. ಆದ್ರದರ್ಶಿಂದ ಇದೇನು ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ಅಜ್ಞಾನವೆನ್ನುವಂಥದ್ದು ನಿವೃತ್ತಿ ಆಗಬೇಕಾದ್ರೆ ಅವನಿಂದ ಮಾತ್ರ. ಅಜ್ಞಾನ ನಿರ್ಹರಣ ಸುಜ್ಞಾನ ಸುಖಕರಣ ತಜ್ಞ ನತಚರಣ ಶ್ರೀ ಗುರುವೇ ಅಂತ ಹೇಳಿದ್ದಾರೆ. ಅಜ್ಞಾನವಾಗಿರ್ತಕ್ಕಂಥದ್ದನ್ನು ಸಮೂಲ ನಾಶ ಮಾಡ್ತಕ್ಕಂಥವನು, ಸುಜ್ಞಾನವಾಗಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕೊಡ್ತಕ್ಕಂಥವನು, ಬಲ್ಲವರಿಂದ ನಮಸ್ಕಾರ ಮಾಡಿಸಿಕೊಳ್ತಕ್ಕಂಥವನು. ತಿಳಿದವರಿಂದ, ತಿಳಿದೇ ಇರ್ತಕ್ಕಂಥವ್ರು ಅನಂತ ಮಂದಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ನಾವು ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡೋರು ನೋಡಿ ಅವ್ರು ನಮಸ್ಕಾರ ಮಾಡ್ತಾರ, ಏನೋ ಮಾಡೋರು ನೋಡಿ ಇವರು ಮಾಡ್ತಾರ. ನಾವು ಮಿಜಾಪುರಕ್ಕೆ ಹೋಗಿದ್ವಿ, ಆ ಗೋಲ್ ಗುಮ್ಟಕ್ಕೆ ಹೋಗಿದ್ವಿ, ಅದನ್ನೆಲ್ಲ ಮ್ಯಾಲೆ ಹತ್ತಿ ನೋಡಿ ಬಂದ್ವಿ. ನಮ್ಮ ಜೊತೆ ಒಂದಿಟ್ಟು ಭಾಳ ಜನ ಇದ್ರು. ಒಳಗೆ ಬಂದರು. ಅವನು ಒಳಗೆ ಕುತ್ಕೊಂಡು ರೊಕ್ಕ ಇಸ್ಕೊಳಕ ದೀಪ ಹಚ್ತಾ ಇದ್ದ. ಆ ಒಂದು ಗೋರಿ, ಅದು ಯಾರ್ದ ಹೆಂಗಸಿನ ಗೋರಿ, ಅದು ಅದ್ರ ಮುಂದೆ ಕುತ್ಕೊಂಡು ಇದನ್ನ ಇಟ್ಕೊಂಡು ನವಲಗಿರಿ ಇಟ್ಕೊಂಡು ಬಂದವ್ರಿಗೆಲ್ಲ ಬರ್ತಾ ಬಡ್ಕಂತ ದೀಪ ಹಚ್ಚಕೊಳ್ಳೋದು. ಇವ್ರು 20-30 ರೂಪಾಯಿ ಕೊಟ್ಟು ಆ ಗೋರಿಗೆ ದೀಪ ಹಚ್ಚೋದು. ಅವ್ರು ಹಚ್ಚಿರುತ್ತೆ ಇವ್ರು ಹಚ್ಚೋದು, ಇವ್ರು ಹಚ್ಚಿರುತ್ತೆ ಅವ್ರು ಹಚ್ಚೋದು. ಹಿಂಗೆ ಯಾಕೆ ಏನು ಗೊತ್ತಿಲ್ಲ. ಇಲ್ಲಿ ಆ ಗೋರಿಗೆ ಹಚ್ತಿರಲ್ಲ ದೀಪನ, ಅದು ಅದೇನು ಬಿದ್ದದ್ದು, ಅದು ಮ್ಯಾಗದ ಬಿದ್ದದ್ದು ಅಂತ ಏನೋ ಹಿಂದೆ ಕಥೆ ಐತೆ, ಅದು ಇರ್ಬಿಡು. ಆ ಗೋರಿ ದೀಪ ಹಚ್ತಿದ್ರು ಇವ್ರು ನಮ್ಮರೆಲ್ಲರೂ.
ಹೋಗಿ 20, 30, 50 ರೂಪಾಯಿ ಕೊಟ್ಟು ಅವ್ರು ಕೊಟ್ಟಾಗ ಏನಂತ ಸುಮ್ಮ ಬಂದ್ವಿತ್ಲ ನಾವು ಅಂದ್ರೆ ಏನಂದ್ರೆ ಒಬ್ಬರು ಮಾಡ್ತಾರಂದ್ರೆ ಮಾಡೋದು ಅಂತೇಳಿ, ಒಬ್ಬರು ಮಾಡ್ತಾರಂದ್ರೆ ಮಾಡ್ಕೊಂತ ಹೋಗೋದು. ಹಂಗಲ್ಲ, ತಜ್ಞನತಚಾರಣ ಬಲ್ಲವರು, ವೇದ ಶ್ರುತಿಗಳನ್ನ ಬಲ್ಲಂತ ಮಹಾಪುರುಷರು, ಋಷಿಗಳು, ದೇವಾನುದೇವತೆಗಳು, ತ್ರಿಮೂರ್ತಿಗಳಿಂದ ನತಮಸ್ತಕನ ನೆನೆಸಿಕೊಳ್ತಕ್ಕಂಥ ಯೋಗ್ಯತೆ ಅನ್ನತಕ್ಕಂಥದ್ದಿರ್ತಕ್ಕಂಥವನು ಸದ್ಗುರುವು. ಆದ್ರಸಿಂದ ಎಲ್ಲ ಈಶ್ವರ ವಿಭೂತಿಗಳು ಅವನ ಮುಂದೆ ಕೈ ಜೋಡಿಸ್ಕೊಂಡು ನಿಂತಿರ್ತವೆ. ಅಷ್ಟೈಶ್ವರ್ಯಗಳು ಅಂತಕ್ಕಂಥ, ಅಷ್ಟಸಿದ್ಧಿಗಳು ಅಂತಕ್ಕ. ನಾವು ನಿನ್ನ ಸೇವೆಯನ್ನು ಮಾಡಿ ಉದ್ಧಾರ ಆಗಬೇಕು, ಯಾರ್ಯಾರ್ದೋ ಕೈಯ ಸಿಕ್ಕೊಂಡು ಏನೇನೋ ಆಗಿಬಿಟ್ಟಿದ್ದೇವೆ ನಾವು, ಅದರಿಂದ ನಿನ್ನ ಸಹವಾಸದಿಂದ ನಾವು ಧನ್ಯರಾಗಬೇಕು ಅಂತೇಳಿ ಕೈ ಜೋಡಿಸ್ಕೊಂಡು ನಿಂತಿರ್ತಾರಂತೆ. ಅದನ್ನು ಅವನು ಸ್ವೀಕಾರ ಮಾಡುವುದಿಲ್ಲ ಅವನು ಅಂಥೇಳಿ ಯೋಚಿಸಿಕೊಂಡು ಇರ್ತವೆ. ಆ ಐಶ್ವರ್ಯಗಳನ್ನು ಮುಂದಿಡುತ್ತವೆ, ಆದರೆ ಆತನ ಅವನು ಸ್ವೀಕರಿಸುವುದಿಲ್ಲ, ಅವುಗಳನ್ನು ಸ್ವೀಕಾರ ಮಾಡುವುದಿಲ್ಲ, ಆ ಸಿದ್ಧಿಗಳನ್ನು. ಅವನ ಕಾರ್ಯವೆನ್ನುವಂಥದ್ದು ಮುಂದೆ ಇರುವಂತಹದ್ದು ಈಶ್ವರನಿಗಿಂತಲೂ ಅಧಿಕವಾಗಿ ಮಾಡತಕ್ಕಂಥ ಕಾರ್ಯ, ಈಶ್ವರನಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಸ್ಥಿತಿ ಎಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ವಿಶೇಷವಾಗಿರ್ತಕ್ಕಂಥ ಮಹಿಮೆಯನ್ನು ಕೊಂಡಾಡ್ತಾ ಅವನ ಚರಣಗಳಿಗೆ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸುತ್ತ ಅಧ್ಯಯನ ಆರಂಭ ಮಾಡುತ್ತಲಿರುವರು. ಸಿದ್ಧಾಶ್ರಮದಲ್ಲಿ ಸ್ತ್ರೀ ಪುರುಷ ಭಕ್ತ ಜನರು ನಿತ್ಯದಲ್ಲಿಯೂ ಭೋಜನ ಪದಾರ್ಥಗಳನ್ನು ತಕ್ಕೊಂಡು ಬರುತ್ತಿರುವರು. ಸಹ ಬರ್ತಾ ಇದ್ರು ದರ್ಶನ ಮಾಡಕ್ಕೆ, ಬುತ್ತಿ ಕಟ್ಕೊಂಡು ಪದಾರ್ಥ ತಿನ್ನೋ ಪದಾರ್ಥ ತಗೊಂಡು ಬಂದು ದರ್ಶನ ಮಾಡಿ ಅಲ್ಲಿದ್ದರಿಗೆ ಕೊಟ್ಟು, ಸಾಧು ಸಂತರಿಗೆ ಕೊಟ್ಟು, ಗುರುವಿಗೆ ಎಡಿ ಹಿಡಿದು ಆಮೇಲೆ ತಾವು ಕೆರೆದಂಡಿ ಮೇಲೆ ಹೋಗಿ ಕೂತ್ಕೊಂಡು ಉಣ್ಣೋದು, ಮತ್ತಲ್ಲಿ ನಡೀತಕ್ಕಂಥ ಸತ್ಸಂಗ ಭಜನೆ ಇವೆಲ್ಲವುಗಳನ್ನು ಒಬ್ರಿಗೊಬ್ರು ಪರಸ್ಪರ ವಿಚಾರ ಮಾಡೋದು, ಹೀಗೆ ಬರೆದು ಹೋಗೋದು. ಬಹಳಷ್ಟು ಮಂದಿಯ ನಿಯಮಗಳಂಗೆ ತಮ್ಮ ಬಂಧು ಬಾಂಧವರನ್ನೆಲ್ಲ ಕೂಡಿಸ್ಕೊಂಡು ಅಡಿಗೆ ಮಾಡಿಕೊಂಡು ಬಂದು ಅವರೆಲ್ಲರಿಗೂ ದರ್ಶನ ಮಾಡಿಸಿ ತಾವು ಇದ್ದರಿಗೆ ಊಟ ಕೊಟ್ಟು ತಾವು ಉಂಡು ವಿಶ್ರಾಂತಿ ಇರ್ತಕ್ಕಂಥದ್ದು ಒಂದು ಬಹಳಷ್ಟು ಜನರ ಒಂದು ಗುರುದರ್ಶನಕ್ಕೆ ಬರ್ತಕ್ಕಂಥ ಒಂದು ಸಂಪ್ರದಾಯವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಒಂದು ಪರಿವಾರದವರಾಗಿರ್ತಕ್ಕಂಥವ್ರು ಬಹಳಷ್ಟು ಜನ ಸೇರ್ಕೊಂಡು ಯೋಗ್ಯತೆ ಉಳ್ಳಂಥವರು ಬಹಳಷ್ಟು ರೀತಿಯಾಗಿರುವಂಥ ಅಡುಗೆ ಮಾಡ್ಕೊಂಡು ತಮ್ಮ ಮಕ್ಕಳು ಮರಿಗಳನ್ನೆಲ್ಲ ಸ್ಕೂಲ್ ರಜೆ ಇರ್ತಕ್ಕಂಥ ದಿವಸದಲ್ಲಿ ಎಲ್ಲರನ್ನು ಕರ್ಕೊಂಡು ಬಹಳಷ್ಟು ಜನ ಬಂದರು, ಸದ್ಗುರುವಿನ ದರ್ಶನ ಮಾಡಿದರು, ಭಜನೆ ಮಾಡಿದರು, ಸ್ತೋತ್ರ ಮಾಡಿದರು, ಇದ್ದರಿಗೆಲ್ಲ ಅನ್ನದಾನ ಮಾಡಿದರು. ಆಮೇಲೆ ಹುಡುಗರನ್ನೆಲ್ಲ ಉಣಿಸಿದ್ರು, ತಾವು ಉಂಡು ವೃಕ್ಷದ ಕೆಳಗೆ ಕೂತು ಮಾತಾಡ್ಕೊಂತ ಇದ್ದರು. ಹುಡುಗರೆಲ್ಲ ಸೇರ್ಕೊಂಡು ಕೆರೆದಂಡಿ ಕಡೆಗೆ ಆಡ್ತಾ ಹೋದರು. ಅಲ್ಲೊಂದು ಘಟಸರ್ಪವಾಗಿರುವಂಥದ್ದು ಎಳೆ ಬಿಸಿಲಿಗೆ ಅದು ಮೈ ಒಡ್ಡಿಕೊಂಡು ಮಕ್ಕಂಬಿಟ್ಟುತ್ತದೆ. ಬಿಸಿಲ ಮಕ್ಕಂಬಿಟ್ಟು ಅಂದ್ರೆ ಮೈ ಮರ್ತು ಬಿಟ್ಟಿರ್ತಾವು, ಯಾರಿಗೂ ಹೆದರೋದಿಲ್ಲ ಅವು. ಅಷ್ಟು ಆನಂದ ಆಗ್ತಿರ್ತದ ಬಿಸಿಲಿನ ಎಳೆ ಬಿಸಿಲು, ಯಾವುದೋ ಬಿಸಿಲು. ಹಾಗೆ ಮನೆಗಿತ್ತು. ನೋಡಿದ್ರೆಲ್ಲ ಹುಡ್ರು, ದೊಡ್ಡ ಸರ್ಪ ಇದು ಕಳಿಂಗ, ಇದು ನಾಗರಾವಿದು ಬಹಳ ದೊಡ್ಡದೈತಿ ಅಂದ್ರು. ಅದರಾಗ ಕರ್ಕೊಂಬಂದರ ಪ್ರಮುಖರ ಒಬ್ಬ ಮಗ ಏನ್ ಮಾಡಿದ ಅಂದ್ರೆ ಒಂದು ಕಲ್ಲು ಒಗೆದು ಬಿಟ್ಟ ತೀರ್ತದ ಕಾಲಿಗೆ. ಅದು ಸಂತೋಷ ಮನೆಗಿತ್ತ, ಎದ್ದು ಬಿಡ್ತು, ಹೆಡಿ ತೆಗೆದು ಬಿಡ್ತು, ಎದ್ಲಿಂದ ಕಲ್ಲು ಬಂತು, ಯಾರು ಕಲ್ಲು ಹೋಗಿದ್ರು ಅಂತ ಗೊತ್ತಾಗ್ಬಿಡ್ತದ ಹಾವಿಗೆ. ನೇರವಾಗಿ ಅವನ ಹತ್ರ ಬಂದ್ಬಿಡ್ತು, ಇದರೆಲ್ಲ ಓಡೋಗ್ಬಿಟ್ಟಿರ್ತೀವಿ. ಅವನ್ನ ಸುತ್ತ ಹಾಕಿಬಿಡ್ತು, ಕಾಲು ಕೈ ಎಲ್ಲ ದೊಡ್ಡ ಹಾವಿನ ಸುತ್ತಿ ಅಂತ ಬಂದು ಕಡಿಯಕ್ಕೆ ಹತ್ತಿಬಿಡ್ತು. ಆ ಹುಡುಗರು ಪಾಪ ಸಣ್ಣ ನೋಡ್ರಿ ಏನ್ ಮಾಡ್ತಾವೆ, ಐಕೆಣಕತ್ತಿದ್ವು, ಕೂಗಾಕತ್ತಿದ್ವು, ಎಲ್ಲ ಹಾವು ಕಡೆ ಕರೀತಿ ಎಲ್ಲ ಜನ ಓಡಿ ಬಂದರು. ಅವ್ರ ತಂದೆ ತಾಯಿಗಳು ಬಂದರು, ಬಂಧು ಬಾಂಧವರು ಬಂದರು, ಇಷ್ಟ ಮಿತ್ರರು ಬಂದರು. ಮಾಡಿದಾಗಿದ್ದ ಜನ ಎಲ್ಲ ಬಂತು. ದಣ್ಣಿ ಕೂಲು ಅದು ಇದು ಎಲ್ಲ ಹಿಡ್ಕೊಂಡು ಈ ಹುಡುಗ ಸುತ್ತಿ ಬಿಟ್ಟಿತ್ತು, ಕಡಿಯಕತ್ತಿತ್ತು. ಇದು ಬಿದ್ಕಂತ ಎದ್ಕಂತ, ಯಾರಾದ್ರೂ ಬಿಡ್ತೀರಪ್ಪ, ಯಾರಾದ್ರೂ ಬದುಕ್ತಿರಪ್ಪ, ಬಾರಪ್ಪ, ಬಾರಕಕ್ಕ, ಬಾರ ಮಾವ, ಏನೇನೋ ಐಕ್ಯಂತದ್ದು. ಯಾರು ಹತ್ರ ಹೋಗ್ಕೊಂಡ್ರು. ಯಾಕಂದ್ರೆ
ಅದು ಸಿಟ್ಟಿಗೆದ್ದು ಕಡಿಯಾಕತ್ತೈತಿ. ಒಮ್ಮೆ ಕಡಿದ್ರೆ ಉಳಿಯೋದಿಲ್ಲ. ಇನ್ನು ನಾವು ಹೋಗಿ ಅದ್ರ ಕೈ ಸಿಟ್ಟಿ ಸಿಕ್ಕೊಂಡ್ರೆ ನಮ್ಮನ್ನು ಕಡಿತೀವಿ, ನಮ್ಮನ್ನು ಕಡಿದ್ರೆ ನಾವು ಸಾಯ್ತೇವೆ. ಯಾರ ಬಿಡಿಸ್ರಪ್ಪ ಅಂತಂದ್ರು ಮಂದಿಗೆ, ಯಾರ ಬಿಡಿಸ್ರಪ್ಪ ನಮ್ಮ ಮಗನ್ನ, ಯಾರ ಬಿಡಿಸ್ರಪ್ಪ ನಮ್ಮ ಮಳೆಯನ್ನ, ಯಾರ ಬಿಡಿಸ್ರಪ್ಪ ನಮ್ಮ ಮೊಮ್ಮಗನ್ನ ಅಂತ ಅವ್ರು ಈ ಕಡೆ ಒಂದು ಪಂಗಡ, ಆ ಕಡೆಗೆ ಇದ್ದಾರೆ ಒಂದು ಪಂಗಡ. ಕೋಲಿಲ್ ಪಾಲಿಲ್ ಟಿವಿ ಹಾಕೋರು ಮತ್ತೊಟ್ಟು ಸಿಟ್ಟಾಗದು, ಅದು ಸುತ್ತಿ ಬಿಟ್ಟುತ್ತದು. ಅದು ಭಯಂಕರ ವೀರಾವೇಶದಿಂದ ಎಲ್ಲರ ಕಡೆಗೂ ಹಂಗ ಅದು ತನ್ನ ಶರೀರ ಹಂಗೆ ಬಿಟ್ಟಂಗ ಆ ಹುಡುಗ ಅದನ್ನು ಕೂಡಿ ಹತ್ಲಾಗಿತ್ಲಾಗ ಮಾಡ್ತಾ ಇತ್ತು. ಬಹಳಷ್ಟು ಏನೇನೋ ಪೇಚಾಡಿದ್ರು ಮಾಡಿದ್ರು, ಹೋಗಿ ಹಿಡಿದು ಎಳೆಯಂಥ ಶಕ್ತಿ ಇರೋದಿಲ್ಲ, ಅದು ಹೊಡೆಯಂಥ ಶಕ್ತಿ ಇರೋದಿಲ್ಲ. ಅದು ಕೆಲವರಿಗೆ ಇರ್ತದೆ. ಅದು ಈ ಇಂಥಲ್ಲಿ ಬಂದಾಗೂ ಕೆಲವರಿಗೆ ಇರ್ತದೆ, ಎಲ್ಲರಿಗೂ ಬರಲ್ಲ ಧೈರ್ಯ ಅನ್ನೋದು. ನಮ್ದು ರಥ ಮಹೋತ್ಸವದಲ್ಲಿ ಹಳೆ ಬಣ್ಣ ಒಂದು ದೊಡ್ಡ ಸರ್ಪ ಸೇರ್ಕೊಂಡ್ಬಿಟ್ಟತಿ. ಇವ್ಯಾವ ಸೇರ್ಕೊಂಡು ಹೊಡೆದ್ಬಿಟ್ಟು ತೀರ್ತದ ಒಂದು ಹೊಡ್ತಾನ, ಅದು ಒಳಗೆ ಹೋಗಿಬಿಡ್ತು. ಭಾಳ ದೊಡ್ಡ ಸರ್ಪ. ಏನದು ಒಂದು 200-300 ಜನ ಸೇರ್ಕೊಂಡ್ರು, ಏನು ಮಾಡೋಕ್ಕಾಗೋದು. ಅದು ಮಾಡ್ಬೇಕು ಅಂತಾರ, ಬಣಿ ಬೆಂಕಿ ಹಚ್ಬೇಕು ಅಂತಾರೆ ಕೆಲವರು, ಅಲ್ಲೇ ಸುಟ್ಟು ಹೋಗ್ಕೊತಿದ್ದಾರೆ, ಕೆದ್ರಿ ಹೊಡಿಬೇಕು ಅಂತಾರೆ. ಏನೇನೋ ಭಾರಿ ಮಾಡಿದ್ರು. ನಮಗೂ ಸುದ್ದಿ ಗೊತ್ತಾಯ್ತು. ನಾವು ಓದಿ ಹತ್ರ ಇಲ್ಲಿ ಹೊಡಿಬಾರ್ದತ್ತ, ತಡಿವಿ ಬಿಡಬಾರ್ದಪ್ಪ, ಅದನ್ನ ಇಂಥ ಕೆಲಸ ಮಾಡಿಬಿಟ್ಟಿದ್ದೀರಲ್ಲೋ ಅಂತಂದ್ವಿ. ಅದು ಪೂರ್ಣ ಹೋಗೈತಿ. ಒಂದಿಷ್ಟು ಬಾಲ ಅಷ್ಟ ಹೊರ ಉಳ್ಕೊಂಡ್ಬಿಟ್ಟದ್ದು ಕಾಣ್ತತಿ. ಬಾಲ ಹೊಡೆಯಕ್ಕೆ ಬರಂಗಿಲ್ಲ, ಅದು ಪೂರ್ಣ ಚೆಂಡು ಬಂದ್ರೆ ಹೊಡಿಬೇಕು ಹೊರತು ಬಾಲಕ್ಕೆ ಹೊಡೆಯಂಗಿಲ್ಲ. ಹೊಡೆದಂಗೆ ಒಳಗೆ ಹೋಗ್ತತಿ, ರೋಚು ಜಾಸ್ತಿ ಹಾಕೋದು ಅದ್ರದ್ದು. ಎಲ್ಲ ಹೊಡಿಬೇಡ್ರಿ ಸುಮ್ಮನಿರ್ರಿ ಅನ್ಕಂತ ನಿಂತ್ಕೊಂತೀವಿ. ನೀವು ಹೊಡ್ಲೇಬೇಡ್ರಿ ಸುಮ್ಮನಿರ್ರಿ, ಮೊದಲ ತಪ್ಪು ಮಾಡಿದ್ರಿ, ಹಂಗೆ ಸುಮ್ಮನೆ ಹೋಗ್ತಿತ್ತದು, ಹೊಡಿಬೇಡ್ರಿ ಸುಮ್ಮನಿರ್ರಿ ಅಂತ ಅಂದ್ವಿ. ಅಷ್ಟೊಳಗೆ ಒಂದು ತುಮಿ ಕಟ್ಟಿ ಹುಡುಗ ಬಂದು ಅವ್ನು ಬಣ್ಣ ಹೊಡೆಯಕ್ಕೆ ಕರ್ಸಿದ್ವಿ ಅವನ್ನ. ಅವನು ಬಂದ, ಎಲ್ಲೇ ತನಕ ಬಂದು ಬಡಬಡ ಬಾಲ ಹಿಡಿದು ಜಗ್ಗಿದಾನೆ ನೆಲಕ್ಕೆ ಹೊಡೆದ್ಬಿಟ್ಟ ತೀರ್ತಾವ. 200-300 ಮಂದಿ ಇದ್ರು, ಯಾರಿಗೂ ಅದು ಬರಲಿಲ್ಲ ಶಕ್ತಿ. ಅವನು ಹೊಡೆದು ಬಿಟ್ಟ. ಅದನ್ನ ಕಣ್ಣಾಗ ನೋಡಿದ್ವಿ. ಅದು ಕೆಲವ್ರಿಗೆ ಇರ್ತೈತೆ, ಅದು ರೇಖೆ ಅದು ಇದು ಇರ್ತಾವೆ. ರೇಖೆ ಕೇಳೋರು ಏನೋ ಧೈರ್ಯ ರೇಖೆ ಅದೆಲ್ಲ ಹಾಗೊಟ್ಟರು ಇದ್ರೆ ಹೊರತು ಯಾರಿಗೂ ಅದನ್ನು ಬಿಡಿಸಲಿಕ್ಕೆ ಆಗಲಿಲ್ಲ. ಈ ಕೋಲಾಹಲದಲ್ಲಿ ಭಯಂಕರ ಕತ್ಬಿಡ್ತೆ. ದೊಡ್ಡ ಹೊಯ್ಕೊಳ್ಳೋದು ಮಾಡೋದು, ಲಬಲಬ ಅನ್ನೋದು, ಎದಿ ಬಡ್ಕೊಳ್ಳೋದು, ಏನದು ರೋದನ. ಅದು ಸಿದ್ಧಾರರು ಮನೆಗಿದ್ರಲ್ಲ, ಅಲ್ಲಿ ಕೇಳಿಸ್ತದೆ. ಏನು ಗಡಿಬಿಡಿ ನಡೆದೈತಿ ಅಂತ ಕೇಳಿದ್ರು. ಹಿಂಗೊಂದು ಹುಡುಗ ಹಾವು ಸುತ್ತಿ ಕಡಿಯಕತ್ಬಿಡ್ತಪ್ಪ, ದೊಡ್ಡ ಸರ್ಪ. ಅದು ಬಿಡುವಲ್ದು ಅಂತ ಗೊತ್ತಾತವ್ರು. ಎದ್ದು ಬಂದು ಕುಟ್ಲೇನೆ ಅವ ನೇರ ಬಂದು ಅವ್ರನ್ನೆಲ್ಲ ಸರ್ರಿ ಅಂದರು. ಅಪ್ಪಾರು ಬಂದರು ಸರಿ ಅಂತ ಹೇಳಿ ಏನಾರು ಮಾಡಿ ಬಿಡಿಸ್ತಾರ ಅಂತ. ಅಪ್ಪಾರು ಬಂದಾರ ಅಂದ್ರೆ ಬಿಡಿಸ್ತಾರ ಅಂತ ಅವರಿಗೆ. ತಾವು ಬಿಡಿಸೋಕೆ ಒಬ್ಬರು ಪ್ರಯತ್ನ ಮಾಡಲಿಲ್ಲ. ಕಡಿದ್ರು ಅವ್ರಿಗೆ ಕಡಿಲಿ, ಸತ್ರವ್ರ ಸಾಯ್ಲಿ, ಮಗನು ಸಾಯ್ಲಿ, ನಾವು ಉಳಿಬೇಕು. ಇದೇ ಬರ್ತದ ಬುದ್ಧಿಯಾಗ ಅವಾಗ. ಅದಾ ನಮಗೂ ಹಂಗ ಬರ್ತತಿ, ಅವ್ರಿಗೆಂತಲ್ಲ ನಮಗೂ ಬರೋದ ಹಿಂಗೆ ಬರೋದು. ಆವಾಗ ಅರ್ಗ ಮಾಡಿದ್ರು, ಅರ್ಗಾಗ್ಬಿಟ್ರು. ಬಂದು ನೋಡಿದ್ರು, ನೇರವಾಗಿ ಹೋದ್ರು. ಯಾರೋ ಹೋಗಿದ್ದ ಅದ್ರ ಹೆಡಿ ಹಿಡಿದ್ಬಿಟ್ರು. ಹೆಡಿದು ಹುಡುಗನ ಒಂದು ಕೈಲಿ ಹಿಡ್ಕೊಂಡು ಅದನ್ನೆಲ್ಲ ಬಿಡಿಸಿ ಹುಡುಗನ ಒಂದು ಕಡೆಗೆ ಹಾಕಿ, ಆಮೇಲೆ ಅದನ್ನು ತಗೊಂಡು ಅವ್ರು ಹಿಡಿದು ಕೂಡಲೇ ಅದು ನಿಸ್ತೇಜ್ ಆಯ್ತು. ಆಮೇಲೆ ದುಷ್ಟ ಪ್ರಾಣಿ ಕ್ರೂರ ಆಗೈತಿ, ಬಿಡಬಾರ್ದು ಅಂತೇಳಿ ಏನೋ ಮಾಡಿ ಹೊಡೆದು ಕೊಂದರು. ಆಮೇಲೆ ಆ ಮಗುನ ಕರ್ಕೊಂಬಂದು ತಮ್ಮ ಅಮೃತ ಹಸ್ತದಿಂದ ಶಿವಾಯನ ಅನ್ಕಂತ ಭಸ್ಮ ಹಚ್ಚಿ ಹಿಂಗೆಲ್ಲ ಕೈ ಆಡಿಬಿಟ್ರು. ಅದಕ್ಕೆ ವಿಷ ಎರಿದ್ದೆಲ್ಲ ನಿವೃತ್ತಿ ಆಗಿಬಿಡ್ತು. ನಿನಗೇನಾಗಲ್ಲ, ಭಯ ಪಡಬೇಡ, ಅದು ಆ ವಿಷ ಎಲ್ಲ ಹೋಯ್ತು. ಅಂಥ ವಿಷದ ಹಾವಲ್ಲ ಅದು ಸುಮ್ಮನೆ ನಿನಗೆ ಭಯ ಪಡತಿ ಕಡ್ದತಿ, ಇದರಿಂದ ಏನೂ ಆಗಲ್ಲ ಅಂತೇಳಿ ನನಗೆ ಧೈರ್ಯ ತುಂಬಿ ತಮ್ಮ ಸ್ಪರ್ಶ ಮಾಡಿ ಅಭಯದಾನ ಮಾಡಿ ಬಂದರಿಗೆ ಹೇಳಿ ಏನಾಗಲ್ಲ ಆರಾಮಾಗ್ತಾ ನೋಡಿ, ನಾವು ಸ್ವಲ್ಪ ಹೊತ್ತಿಗೆ ಆರಾಮಾಗ್ತಾನೆ, ಅದು ಓಡಾಡ್ತಾನೆಲ್ಲ ಮಾಡ್ತೀನಿ, ಜೊತೆಗೆ ಬರ್ತೀನಿ. ಇಷ್ಟೆಲ್ಲ ಆಶೀರ್ವಾದ ಮಾಡಿದ ತಕ್ಷಣದಲ್ಲಿ ಅದು ಚೆನ್ನಾಗಾಯಿತು. ಎಲ್ಲರಿಗೂ ಬಹಳಷ್ಟು ಸಂತೋಷ ಆಯಿತು. ಎಂಥ ಸಂಕಟ ಕಾಲದಲ್ಲಿ ಬಂದು ಸದ್ಗುರು ನಮ್ಮ ಮಗನನ್ನು ಬಿಡಿಸಿದ ಅಂಥೇಳಿ. ಆಮೇಲೆ ಅವರಿಗೆ ದೃಢವಾದ ಭಕ್ತಿ, ವಿಶ್ವಾಸ, ಪ್ರೇಮ ಗುರುವಿನ ಮೇಲೆ. ಯಾರು ಆಗುವುದಿಲ್ಲ ಆಪತ್ತಿನ ಕಾಲದೊಳಗೆ, ಅದಕ್ಕೆ ಅವನಿಗೆ ಆಪತ್ತು ಬಾಂಧವ ಅಂದಿದಾರ ಅಂಥೇಳಿ ಗುಣಗಾನ ಮಾಡ್ತಾ ಅವರಿಗೆ ವಿಶ್ವಾಸ ಭಕ್ತಿ ಅನ್ನತಕ್ಕಂಥದ್ದು ದೃಢವಾಗಿ ಸದ್ಗುರುವಿನ ದರ್ಶನ, ಸ್ಪರ್ಶನ, ಸಂಭಾಷಣ, ಭಜನೆ, ಸ್ತೋತ್ರ, ಸೇವಾದಿಗಳನ್ನು ಮಾಡ್ತಾ ಸದ್ಗುರುವಿನ ಪ್ರೀತಿಗೆ ಪಾತ್ರರಾದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ
ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. सकल साधु संतन की जय। श्री तातारूढ़ परम सद्गुरु